ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ದೇವರು ಕೊಟ್ಟಂತೆ ಒಂದು ಅಮೂಲ್ಯವಾದಂತಹ ಸಮಯವನ್ನು, ದೇವರು ಕೊಟ್ಟಂತೆ ಒಂದು ಶ್ರೇಷ್ಠವಾದಂತಹ ಭಾಗ್ಯ ಎಂಬುದಾಗಿ ನಾನು ಎಣಿಸ್ತಿದ್ದೇನೆ. ಯಾಕಂತಂದ್ರೆ ಪ್ರತಿದಿನ ದೇವರಲ್ಲಿ ಬೆಳೆಯುವಂಥದ್ದು ಬಹಳ ಶ್ರೇಷ್ಠಕರವಾದಂಥದ್ದು. ಆ ಒಂದು ಕಾರ್ಯಕ್ರಮವನ್ನು ಈ ಗುಂಪಿನ ಮೂಲಕವಾಗಿ ನಡೆಸುತ್ತಿರುವಂತಹ ದೇವಾದಿ ದೇವರಿಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ಸಮಯದಲ್ಲಿ ಪ್ರಿಯರೇ, ಪ್ರಾಬಬ್ಲಿ ನಾವೆಲ್ಲರೂ ಆಲ್ಮೋಸ್ಟ್ ಯವನಸ್ಥರಾಗಿದ್ದೇವೆ. ಯವನಸ್ಥರಾಗಿರುವಂತ ನಮ್ಮೆಲ್ಲರಿಗೂ ಬೇಕಾಗಿರುವಂತ ಕೆಲವು ಸಂಗತಿಗಳನ್ನು ಅಥವಾ ಕೆಲವು ಮಾತುಗಳನ್ನು ನಾವು ನೋಡಿಕೊಳ್ಳೋಣ. ಸತ್ಯವೇದವನ್ನು ನಾವು ನೋಡುವಾಗ ಯೌವನದಲ್ಲಿ ದೇವರಿಗೋಸ್ಕರ ನಿಂತವರು ಕೆಲವರು ನಮಗೆ ಕಾಣಿಸ್ತಾರೆ. ಅದರಲ್ಲಿ ನಮಗೆ ದಾವೀದನಾಗಿರಬಹುದು. ಹೊಸ ಒಡಂಬಡಿಕೆಗೆ ಬಂದಾಗ ಯೇಸು ಕ್ರಿಸ್ತನು ಕೇಳಿದ ತಕ್ಷಣ ತನ್ನ ಬಳಿಯಲ್ಲಿದ್ದಂತ ರೊಟ್ಟಿಯನ್ನು ಮೀನನ್ನು ಕೊಟ್ಟಂತ ಹುಡುಗನಾಗಿರಬಹುದು. ಈ ರೀತಿ ಯೇಸು ಕ್ರಿಸ್ತರವರ ಬಳಿಗೆ ಬಂದು ಒಂದು ಯವನಸ್ಥನು ನಾನು ನಿತ್ಯ ಜೀವವನ್ನು ಸೇರಬೇಕಂದ್ರೆ ಏನು ಮಾಡಬೇಕೆಂದು ಕೇಳಿದಂತ ಆ ಯವನಸ್ಥ ಆಗಿರಬಹುದು. ಈ ರೀತಿ ಸತ್ಯವೇದದಲ್ಲಿ ಅನೇಕ ಯವನಸ್ಥರನ್ನು ನಾವು ನೋಡುತ್ತೇವೆ. ಅವರನ್ನು ಆದರ್ಶವಾಗಿಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ಅದು ಬಹಳ ಒಳ್ಳೆಯದು. ಮುಖ್ಯವಾಗಿ ಯವನಸ್ಥರಿಗೆ ಅದು ಬಹಳ ಅವಶ್ಯವಾಗಿರುವಂತದ್ದು. ಯಾಕೆಂತಂದ್ರೆ ನಾವು ಲೋಕದಲ್ಲಿರುವಂತವರನ್ನ ಮುಂದೆ ಇಟ್ಕೊಂಡೋದ್ರೆ ಲೋಕದವರು ಎಲ್ಲಿಗೆ ಹೋಗ್ತಾರೋ ನಾವು ಅಲ್ಲಿಗೆ ಹೋಗ್ತೇವೆ. ಆದರೆ ಕ್ರಿಸ್ತನನ್ನ ನಂಬಿದಂತ ಸತ್ಯ ಮಾರ್ಗವನ್ನ ಅರಿತಂತ ಯವನಸ್ಥರಾಗಿರುವಂತ ನಾವು ಮುಂದೆ ಇಟ್ಕೊಳ್ಬೇಕಾಗಿರುವಂತವರು ಲೌಕಿಕವಾದಂತವರಲ್ಲ, ಆತ್ಮೀಯ ವಿಷಯಗಳಲ್ಲಿ ಬಲವಾಗಿರುವಂತವರು, ಆತ್ಮೀಯ ಸಂಗತಿಗಳಲ್ಲಿ ಶ್ರೇಷ್ಠರಾಗಿ ದೇವರನ್ನು ಮೆಚ್ಚಿಸಿದಂತವರು ಯಾರಿರುತ್ತಾರೋ ಅವರನ್ನು ನಾವು ನಮ್ಮ ಮುಂದೆ ಇಟ್ಕೊಂಡು ಹೋಗುವಾಗ ನಿಜವಾಗ್ಲೂ ಅವರಲ್ಲಿರುವಂತಹ ಕೆಲವು ಗುಣಗಳನ್ನಾದರೂ ನಾವು ಅವಲಂಬಿಸಲು ಅಥವಾ ಅದರ ಪ್ರಕಾರವಾಗಿ ಜೀವಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ಸತ್ಯವೇದದಲ್ಲಿ ದೇವರು ಬರೆಸಿರುವಂತ ಒಂದು ಒಳ್ಳೆ ಮಾತನ್ನು ನೋಡಿಕೊಂಡು ನಮ್ಮ ಮುಂದಕ್ಕೆ ಹೋಗೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ, ಪ್ರಾರಂಭದ ಅಧ್ಯಾಯ 4ನೇ ವಚನದಿಂದ ನೋಡಿಕೊಳ್ಳೋಣ. 1ನೇ ಅಧ್ಯಾಯ 4ನೇ ವಚನ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಬಿನ್ನವಿಸಿದೆನು. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲ್ಲೇ ನುಡಿಯುವಿ. ಅವರಿಗೆ ಅಂಜಬೇಡ, ನಿನ್ನನ್ನು ಎದುರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಗ ಯೆಹೋವನು ಯೆರೆಮೀಯನ ಬಳಿಗೆ ದೇವರ ವಾಕ್ಯವು ಬಂದು ಮಾತನಾಡುತ್ತಿರುವಂತಹ ಸಂದರ್ಭ ಇವಾಗ ನಾವು ಓದಿರುವಂತಹ ವಚನ. ಯೆರೆಮೀಯನು ಇನ್ನು ಬಾಲಕನಾಗಿದ್ದಾನಂತೆ. ಬಾಲಕನ ಬಳಿಗೆ ದೇವರ ವಾಕ್ಯವು ಬಂದು ಹೇಳುತ್ತಿರುವಂತಹ ಒಂದು ಗಂಭೀರವಾದಂತಹ ಸಂಗತಿ. ಆ ಬಾಲಕನಿಗೆ ಅರ್ಥವಾಗದೇ ಇರುವಂತಹ ವಯಸ್ಸಿನಲ್ಲಿ ಏನ್ ಹೇಳ್ತಿದಾರೋ, ಏನ್ ಮಾತನಾಡ್ತಿದಾರೋ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಬಂದು ಆತನ ಬಳಿಯಲ್ಲಿ ಹೇಳುತ್ತಿರುವಂತಹ ಸಂಗತಿ ಏನಂತಂದ್ರೆ, ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಅಂತಂದ್ರೆ ಹ್ಯಾಪಿ ಅಲ್ವಾ, ಸಂತೋಷ ಅಲ್ವಾ ಅಂತಂದ್ರೆ, ಕೇವಲ ಇದು ಪ್ರವಾದಿ ಎಂಬಂತ ಮಾತು ಅಷ್ಟು ಸಾಮಾನ್ಯವಾದಂತ ಮಾತಲ್ಲ. ನೀನು ರಾಜರ ಬಳಿಗೆ ಹೋಗಬೇಕು, ಅರಸರ ಬಳಿಗೆ ಹೋಗಬೇಕು, ನಾನು ಹೇಳುವಂತ ಮಾತುಗಳನ್ನ ಅವರಿಗೆ ನೀನು ತಿಳಿಸಬೇಕು. ಎಂತ ಮಾತುಗಳು ದೇವರು ಹೇಳ್ತಾರೆ ಅಂತಂದ್ರೆ, ರಾಜನೇ ನೀನು ಉದ್ಧಾರ ಆಗ್ತಿ ಎಂಬುವಂತ ಮಾತಿಗಿಂತ ಹೆಚ್ಚಾಗಿ, ರಾಜನೇ ನೀನು ತಪ್ಪು ಮಾಡ್ತಿದೀಯಾ, ನೀನು ಮಾಡ್ತಿರುವಂತ ತಪ್ಪಿನಿಂದ ನೀನು ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡರೆ ನಿನ್ನನ್ನು ನಾನು ಉದ್ಧರಿಸುತ್ತೇನೆ ಎಂಬಂತ ಎಚ್ಚರಿಕೆಯ ಮಾತುಗಳನ್ನ ಹೇಳುವಂಥದ್ದು ಪ್ರವಾದಿಯ ಕೆಲಸ. ಅದಕ್ಕೆ ಆ ಬಾಲಕನು ಹೇಳ್ತಿದ್ದಾನೆ, ಯೆರೆಮೀಯನು ಹೇಳ್ತಿದ್ದಾನೆ, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸಿದನು. ನನಗೆ ಮಾತು ಬರೋದಿಲ್ಲ ಸರಿಯಾಗಿ, ಅಷ್ಟು ಜ್ಞಾನವು ನನಗಿಲ್ಲ, ನಾನಿನ್ನು ಬಾಲಕನಾಗಿದ್ದೇನೆ ಎಂಬುದಾಗಿ ಬೇಡ್ಕೊಳ್ತಿದ್ದಾನೆ. ಭಿನ್ನವಿಸ್ತಿದ್ದಾರೆ ಅಂತಂದ್ರೆ ಈಸ್ ರಿಕ್ವೆಸ್ಟಿಂಗ್ ಗಾಡ್, ಭಿನ್ನವಿಸಿಕೊಳ್ಳುತ್ತಿದ್ದಾಗಿ ಕೂಡ ದೇವರು ಹೇಳ್ತಿರುವಂತ ಮಾತು ನೋಡಿ. ಆಗ ಯೆಹೋವನು ನನಗೆ, ಬಾಲಕನೆನ್ನಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯುವಿ. ನೆವರ್ ಎವರ್ ಸೇ ದಟ್ ಐ ಕಾಂಟ್. ದೇವರ ಸಮ್ಮುಖದಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಾಗ, ದೇವರು ನಮ್ಮನ್ನು ಪ್ರತ್ಯೇಕಿಸಿಕೊಂಡಾಗ ನಾವು ಇಲ್ಲ, ಬೇಡ, ಆಗಲ್ಲ ಎಂಬಂತ ನೆಗೆಟಿವ್ ಮಾತುಗಳನ್ನ ಯವನಸ್ಥರಾಗಿ ಪ್ರತ್ಯೇಕಿಸಿ ನಾವು ಎಂದಿಗೂ ಹೇಳಬಾರದು. ಯಾಕಂತಂದ್ರೆ
ಯವ್ವನದಲ್ಲಿ ನಾವು ಏನ್ ಅಂದುಕೊಳ್ಳುತ್ತೇವೋ ಅದನ್ನ ಮಾಡುವಂತ ಬಲ ದೇವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಯವ್ವನದಲ್ಲಿ ಏನ್ ಅಂದುಕೊಳ್ತಿದ್ದೇವೋ ಅದನ್ನ ಮಾಡಬೇಕು ಅಂತಂದ್ರೆ ನನ್ನ ಅರ್ಥ ನಿನ್ನ ಶರೀರಕ್ಕೆ ಏನು ಬೇಕೋ ಅದನ್ನಲ್ಲ, ಅದು ಮಾಡಿಕೊಳ್ಳಬೇಕು. ಅದಕ್ಕಿಂತ ಅಧಿಕವಾಗಿ ದೇವರ ಸೇವೆಗೆ, ಆತನ ಕೆಲಸಕ್ಕೆ, ಆತನ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ಆತನ ಪ್ರಣಾಳಿಕೆಯನ್ನು ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಯಾಕೆಂದ್ರೆ ತುಂಬಾ ಜನ ಹಿರಿಯರು ಇವಾಗಿವಾಗ ವಾಕ್ಯವನ್ನು ತಿಳಿದಂತವರು, ಅವರು ನೊಂದುಕೊಳ್ಳುವಂತದ್ದು, ದುಃಖಿಸುವಂತದ್ದು ಏನಂತಂದ್ರೆ, ಈ ವಾಕ್ಯ ನಮ್ಗೆ ಮೊದಲೇ ಗೊತ್ತಾಗಿದ್ದರೆ ನಾವು ಇನ್ನೂ ಸ್ವಲ್ಪ ಹೆಚ್ಚಾಗಿ ದೇವರಲ್ಲಿ ಇರ್ತಿದ್ವಿ, ನಮ್ಮ ಕುಟುಂಬನೂ ರಕ್ಷಣೆಗೆ ಬರ್ತಿತ್ತು, ಇನ್ನೂ ಹೆಚ್ಚಾಗಿ ನಾವು ದೇವರಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತಿತ್ತು ಅಂತ ಅವರು ಇವಾಗ ಅವರ ಮುಪ್ಪಿನ ಪ್ರಾಯದಲ್ಲಿ ಅಥವಾ ಅವರಿಗೆ ಬಲವಿಲ್ಲದೆ ಇರುವಾಗ ದುಃಖ ಪಡ್ತಾರೆ. ಆದರೆ ದೇವರು ನಮಗೆ ಕೊಟ್ಟಂತ ಭಾಗ್ಯವನ್ನು ಗೊತ್ತಾ ಪ್ರಿಯರೇ, ಈ ಅವನ ಕಾಲದಲ್ಲೇ, ಈ ಒಂದು ಆ ಶ್ರೇಷ್ಠವಾದಂತ ಕಾಲದಲ್ಲೇ ಕ್ರಿಸ್ತನ ನಿಜವಾದಂತಹ ಸತ್ಯವಾದಂತಹ ವಾಕ್ಯವನ್ನು ತಿಳಿದುಕೊಂಡಿದ್ದೇವೆ. ತಿಳಿದುಕೊಂಡದ್ದು ಮಾತ್ರವಲ್ಲದೆ ದೇವರ ಸೇವೆಗೋಸ್ಕರವಾಗಿ ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಂಡಿದ್ದೇವೆ. ಅಂದರೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಿದ್ದೇವೆ. ಯಾಕೆಂತಂದ್ರೆ ಇವತ್ತಿನ ಕ್ರೈಸ್ತರಲ್ಲಿರುವಂತ ಅನೇಕ ಯವನಸ್ಥರು ದೀಕ್ಷಾ ಸ್ನಾನವನ್ನೇ ತೆಗೆದುಕೊಂಡಿಲ್ಲ. ಬಟ್ ದೇ ಆರ್ ಥಿಂಕಿಂಗ್ ದೇ ಆರ್ ಎ ಕ್ರಿಶ್ಚಿಯನ್. ನೋ, ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತ ದಿನದವರೆಗೂ ನಾವು ಕ್ರೈಸ್ತರೆಂಬಂತ ಬಿರುದು ನಮಗೆ ಬರುವುದಿಲ್ಲ. ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು. ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇವೆ ಅಂದ್ರೆ ಅದರ ಅರ್ಥವೇನಂತಂದ್ರೆ ರಕ್ಷಣೆಗೆ ಬಂದಿದ್ದೇವೆ, ಸೇವೆಯನ್ನು ಮಾಡುವುದಕ್ಕಾಗಿ ನಮ್ಮನ್ನು ನಾವು ಪ್ರತಿಷ್ಠಿಸಿಕೊಂಡಿದ್ದೇವೆ. ಯಾಕೆಂತಂದ್ರೆ ಪ್ರತಿಷ್ಠೆ ಮಾಡಿಕೊಳ್ಳಬೇಕಾಗುವಂಥದ್ದು ಬಹಳ ಅವಶ್ಯ. ದೇವರ ಸೇವೆಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳಬೇಕಾಗುವಂಥದ್ದು ಬಹಳ ಅವಶ್ಯ. ಇವತ್ತಿನ ಕ್ರೈಸ್ತರಲ್ಲಿರುವಂತ ದೊಡ್ಡ ಡ್ರಾಬ್ಯಾಕ್ ಏನಂತಂದ್ರೆ, ಸೇವೆಯ ಹೆಸರಿನಲ್ಲಿ ಸೇವೆಯಲ್ಲಿದ್ದೇವೆ ಎಂದು ಹೇಳಿಕೊಳ್ಳುತ್ತಲೇ ಸೇವೆಯಿಂದ ದೂರವಾಗುತ್ತಿದ್ದೇವೆ. ಯವನಸ್ಥರು ಈ ದಿನದಲ್ಲಿ, ಯವನಸ್ಥರಿಗಿರುವಂತಹ ಅತಿ ದೊಡ್ಡ ಭಯ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿಕೊಂಡು ನಾನು ಹೇಳ್ತಿರೋದು, ಇನ್ಕ್ಲೂಡಿಂಗ್ ಮೀ, ಇರುವಂತ ದೊಡ್ಡ ಭಯವೇನಂತಂದ್ರೆ, ನಾನು ಬಿದ್ದೋಗ್ತೇನೇನೋ, ನಾನು ಕೊನೆವರೆಗೆ ಇರ್ಲಿಕ್ಕಾಗಲ್ವೇನೋ, ಪಾಪದಲ್ಲಿ ಬೀಳ್ತೇನೇನೋ, ದುಷ್ಟನ ಕೈಗಳಿಗೆ ಸಿಕ್ಕು ಬಿಡ್ತೇನೇನೋ. ಎಸ್, ಇಟ್ಸ್ ವೆರಿ ಟ್ರೂ. ಬೀಳುತ್ತೇವೆ. ಅನೇಕ ಬಾರಿ ಇಷ್ಟು ವಾಕ್ಯವನ್ನ ಕೇಳಿ, ಇಷ್ಟು ವಾಕ್ಯವನ್ನ ಹೇಳಿರುವವರಾಗಿಯೂ ಕೂಡ ಅನೇಕ ಪರಿಸ್ಥಿತಿಗಳಲ್ಲಿ ನಾವು ದುಷ್ಟನ ಕುತಂತ್ರಗಳಿಗೆ ಬೀಳುತ್ತೇವೋ ಇಲ್ವೋ ಅಂತಂದ್ರೆ, ಹೌದು, ಬೀಳ್ತೇವೆ. ಅವನ ವಂಚನೆಗಳಿಗೆ ನಾವು ನಿಜವಾಗ್ಲೂ ಬೀಳುತ್ತೇವೆ. ಆದರೆ ಬೀಳುವಂಥದ್ದು ತಪ್ಪಲ್ಲ ಪ್ರಿಯರೇ. ದುಷ್ಟನ ಕುತಂತ್ರಗಳಲ್ಲಿ ಬೀಳುವಂಥದ್ದು ತಪ್ಪಲ್ಲ, ಬಿದ್ದ ಸ್ಥಳದಲ್ಲೇ ಇರುವಂಥದ್ದು ತಪ್ಪು. ಯವನಸ್ಥರಾಗಿರುವಂತ ನಮ್ಮಲ್ಲಿರುವಂತದ್ದೇನೋ ಗೊತ್ತಾ ಪ್ರಿಯರೇ, ಒನ್ಸ್ ನಾವು ಬಿದ್ದು ಬಿಟ್ವಿ ಅಂತಂದ್ರೆ ನಾವ್ ಅಲ್ಲೇ ಇದ್ಬಿಡ್ತೇವೆ. ಇನ್ನಾಗಲ್ಲ ನನ್ನಿಂದ, ನಾನಿಲ್ಲೇ ಇದ್ದು ಬಿಡ್ತೇನೆ, ಈ ಪಾಪದಲ್ಲೇ ಇದ್ದು ಬಿಡ್ತೇನೆ, ಈ ಯಾವುದಾದ್ರೂ ಇದು ವಂಚನೆ, ಮೋಸ, ದ್ರೋಹ, ಯಾವ್ದ್ರಲ್ಲಾದ್ರೆ ನಾವು ಅದರಲ್ಲೇ ಬಿದ್ದು ಬಿಟ್ಟಿರ್ತೇವೆ. ಬಟ್ ದ ಥಿಂಗ್ ಈಸ್, ನೀತಿವಂತನು ಬಿದ್ದರೂ ಕೂಡ ಬಿದ್ದ ಸ್ಥಳದಲ್ಲಿ ಇರೋದಿಲ್ಲ. ಹಿಲ್ ಕಮ್ ಬ್ಯಾಕ್. ಅವನು ಎದ್ದು ಬರ್ತಾನೆ. ಇವತ್ತು ಅನೇಕ ಮಂದಿ ಮಾಡುತ್ತಿರುವಂತದ್ದು ಏನಂತಂದ್ರೆ, ಅವರು ಬಿದ್ದ ಸ್ಥಳದಲ್ಲೇ ಇರ್ತಿದ್ದಾರೆ, ಎದ್ದು ಬರಲಿಕ್ಕೆ ಸಿದ್ಧರಾಗ್ತಿಲ್ಲ. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 16ನೇ ವಚನ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 16ನೇ ವಚನದಲ್ಲಿ ಸೊಲೊಮೋನನು ಹೇಳುತ್ತಿರುವಂತ ಮಾತು ನಾವು ನೋಡಿಕೊಳ್ಳೋಣ. 24:16. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಯೆಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ಕಡುಕರ ಮೇಲೆ 16ನೇ ವಚನ ಓದಿಕೊಂಡಿದ್ದೇವಲ್ವಾ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. 7 ಸಾರಿ. ಯಾಕೆ ದೇವರು 7 ಅಂತಾನೆ ಮಾತನಾಡ್ತಿದ್ದಾರೆ, ಬೇರೆ ನಂಬರ್ ಯಾವ್ದು ಸಿಕ್ಕಿಲ್ವಾ ದೇವರಿಗೆ ಅಂತಂದ್ರೆ, ಸತ್ಯವೇದವನ್ನು ನಾವು ಪರಿಶೀಲಿಸುವಾಗ 7, 7, ದ ನಂಬರ್ 7, ಅದು ಸಂಪೂರ್ಣತೆಗೆ ಸೂಚನೆ. ದ ಕಂಪ್ಲೀಟ್ನೆಸ್, ಸಂಪೂರ್ಣತೆಗೆ ಸೂಚಿಸುವಂತದ್ದಾಗಿದೆ. 7 ಸಾರಿ ಬೀಳುತ್ತಾನೆ ಅಂತಂದ್ರೆ ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ? 7 ಸಾರಿ ಅಂತಂದ್ರೆ ತನ್ನ ಜೀವನದ ಉದ್ದಕ್ಕೂ ದುಷ್ಟನ ಆಲೋಚನೆಗಳಿಗೆ ಬೀಳುತ್ತಿದ್ದಾಗ್ಯೂ ಕೂಡ he will not stay or there. ಅಲ್ಲಿ ಅವನು ಇರುವುದಿಲ್ಲ, ಅಲ್ಲಿಂದ ಅವನು ಎದ್ದು ಬರುತ್ತಾನೆ. ಯಾಕೆಂತಂದ್ರೆ ಅದು ನೀತಿವಂತನ ಲಕ್ಷಣ, ಅದು ನೀತಿವಂತನಿಗಿರಬೇಕಾಗಿರುವಂತ ಲಕ್ಷಣವದು. ಆದ್ರೆ ಕ್ರೈಸ್ತರಾಗಿರುವಂತ ನಮ್ಮಲ್ಲಿರುವಂತ ಗುಣಗಳೇನಂತಂದ್ರೆ, ಬಿದ್ದಂತ ಸ್ಥಳದಲ್ಲೇ ಇರ್ತೇವೆ, ಮತ್ತೆ ಎದ್ದು ಬರೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಆದರೆ ನೀತಿವಂತರಾಗಿ ನಾವು ಬೀಳಬೇಕು, ಬಿದ್ದ ನಂತರ ಎದ್ದು ಬರಬೇಕು. ಯಾಕೆ ಬೀಳಬೇಕು ಅಂತಂದ್ರೆ, ವೆನ್ ಯು ನೋ ಹೌ ಟು ಫಾಲ್,
ವೆನ್ ಯು ಹ್ಯಾವ್ ಫಾಲನ್, ಬಿದ್ದಾಗ ಯಾಕೆ ಬಿದ್ದಿದ್ದೇನೆ ಎಂಬುದಾಗಿ ನಮಗೆ ಗೊತ್ತಿರುತ್ತೆ. ಯಾವ ಕಾರಣಗಳಿಂದ ಬಿದ್ದಿದ್ದೇವೆ ಎಂಬುದಾಗಿ ನಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಟೈಮ್ ಅದೇ ಪರಿಸ್ಥಿತಿ ನಮಗೆ ಬಂದಾಗ ಎಚ್ಚರಗೊಳ್ತೇವೆ. ಬೀಳದಂತವನಿಗೂ ಬೀಳುವಂತವನಿಗೂ ಇರುವಂತ ವ್ಯತ್ಯಾಸವೇನೋ ಗೊತ್ತಾ? ಬೀಳದಂತವನಿಗೆ ಅನುಭವವಿರೋದಿಲ್ಲ, ಬಿದ್ದಂತವನಿಗೆ ಅನುಭವ. ಬಿದ್ದಿದ್ದೇವ, ಥ್ಯಾಂಕ್ ಗಾಡ್, ದೇವರಿಗೆ ಸ್ತೋತ್ರ ಮಾಡಿ. ಯಾಕಂತಂದ್ರೆ ದೇವರೇ, ಇಂತಹ ಅನುಭವವನ್ನು ನನಗೆ ನೀನು ಕೊಟ್ಟಿದ್ದಕ್ಕಾಗಿ ನನಗೆ ಕೃತಜ್ಞತೆಗಳು, ಸ್ತೋತ್ರ. ಯಾಕಂತಂದ್ರೆ ಬೀಳದೆ ಇದ್ದಂತವನಿಗಿಂತ ಬಿದ್ದು ಅನುಭವಿಸಿದಂತವನು, ಅನುಭವದಲ್ಲಿದ್ದಂತವನು ಎಷ್ಟೋ ಶ್ರೇಷ್ಠನು. ಯಾಕಂತಂದ್ರೆ ಒಂದು ಕೆರೆಯಲ್ಲಿ ಅಥವಾ ಒಂದು ಏನಂತಾರೆ ಹೊಲಸು, ಮೋರಿ ಅಂತವಲ್ಲ, ಮೋರಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಮೋರಿ ಮಧ್ಯದಲ್ಲಿ ಬಂದಿದೆ, ಪ್ರಯಾಣ ಮಾಡ್ತಿದೆ, ಹಂದಿ ಅದರಲ್ಲಿ ಬಿದ್ದಿದೆ. ಬಿದ್ದ ನಂತರ ಹಂದಿ ಅದರಿಂದ ಹೊರಗೆ ಬರೋದಕ್ಕೆ ಇಷ್ಟ ಆಗ್ತಿಲ್ಲ, ಯಾಕಂತಂದ್ರೆ ಹಂದಿಗೆ ಅದು ಸುಖ. ಅದೇ ಕೆಸರಿನಲ್ಲಿ, ಅದೇ ಹೊಲಸಲ್ಲಿ ಕುರಿನೋ ಮೇಕೆನೋ ಬಿತ್ತು. ಇದು ಬಿದ್ದ ತಕ್ಷಣ ಅಲ್ಲಿ ಅದಕ್ಕೆ ಕಂಫರ್ಟಬಲ್ ಅನ್ಸಿಲ್ಲ, ಅನ್ಕಂಫರ್ಟಬಲ್ ಆಯ್ತು, ಹೊರಗೆ ಬಂತು, ಮೈಯೆಲ್ಲ ಒದರಿಸ್ಕೊಳ್ತು, ಮತ್ತೆ ತನ್ನ ಪ್ರಯಾಣ ಏನಿದೆ ಅದು ನಡ್ಸ್ಕೊಂಡು. ನಾವು ಕುರಿಗಳಾಗಿ, ಒಂದು ವೇಳೆ ಮೇಕೆಗಳಾಗಿ ನಾವಿದ್ದರೆ ಪ್ರೇರೆ, ಪಾಪದಲ್ಲಿ ಇರೋದಕ್ಕೆ ನಾವು ಇಷ್ಟಪಡ್ತೀವಿ. ಇದು ಹೊಲಸು ಅಂತ ಗೊತ್ತಾದ ಮೇಲೆ ಆ ಹೊಲಸಿನಲ್ಲಿ ಎಷ್ಟು ಮಾತ್ರ ಇರೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಆ ಹೊಲಸಿನಿಂದ ಹೊರಗೆ ಬರ್ತೇವೆ, ಪಾಪದಿಂದ ಹೊರಗೆ ಬರ್ತೇವೆ. ಬಹಳ ಮಂದಿಗೆ ಪ್ರೇರೆ ಹೊಲಸೇ ಸ್ವರ್ಗದ ಹಾಗೆ. ಹೊಲಸಿನಲ್ಲಿರುವುದು ಬಹಳ ಇಷ್ಟ. ಎಷ್ಟು ಇಷ್ಟ ಅಂತಂದ್ರೆ, ಇನ್ನು ಮುಂದೆ ಆ ಹೊಲಸನ್ನು ಎಷ್ಟು ಇಷ್ಟ ಅಂತಂದ್ರೆ ಆ ಹೊಲಸಿನಲ್ಲೇ ತಮ್ಮ ಜೀವನವನ್ನು ನಡೆಸೋದಕ್ಕೆ ಇಷ್ಟಪಡ್ತಾರೆ. ಆ ಹೊಲಸಿಂದ ಬರೋದಕ್ಕೆ, ಅವರು ಹೊರಗೆ ಬರೋದಕ್ಕೆ ಇಷ್ಟಪಡೋದು. ಇನ್ನೂ ಕೆಲವು ಯವನಸ್ಥರು ಇದ್ದಕ್ಕಿದ್ದಂಗೆ ಭಕ್ತಿ ಜಾಸ್ತಿ ಆಗುತ್ತೆ, ಇದ್ದಕ್ಕಿದ್ದಂಗೆ ವಾಕ್ಯ ಕೇಳ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಚರ್ಚ್ಗೆ ಹೋಗ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಏನೋ ಇಮಿಡಿಯೇಟ್ ಆಗಿ ಭಕ್ತಿ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಅದು ನಿಜವಾಗ್ಲೂ ಭಕ್ತಿ ಅಲ್ಲ ಪ್ರಿಯರೇ. ಬಹಳ ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ, ಯವನಸ್ಥರಲ್ಲಿ ಇದ್ದಕ್ಕಿದ್ದಂಗೆ ಭಕ್ತಿ ಬರ್ತಿದೆ ಅಂತಂದ್ರೆ ಅದರ ಅರ್ಥ ನಿಜವಾದಂತ ಭಕ್ತಿ ಅಲ್ಲ. ಅದು ನಿಜವಾದಂತ ಭಕ್ತಿ ಅಲ್ಲ. ಆ ಭಕ್ತಿ ಏನೋ ಗೊತ್ತಾ ಪ್ರಿಯರೇ, ಶರೀರಕ್ಕೆ ಏನೋ ಅವಶ್ಯಕತೆ ಬಂದಿರೋದ್ರಿಂದ ಭಕ್ತಿ ಆಯ್ತು. ಇವಾಗ ಅಂದ್ರೆ ಕರೆಕ್ಟ್ ಆಗಿ ಮಾತಾಡ್ಕೊಳ್ಳೋಣ, ಓಪನ್ ಆಗಿ ಮಾತನಾಡ್ಕೊಳ್ಳೋಣ. ನಾನು ಯಾರನ್ನೋ ಪ್ರೀತಿ ಮಾಡಿದ್ದೇನೆ, ಆ ಪ್ರೀತಿ ಮಾಡಿರುವಂತ ಹುಡುಗಿ ನನಗೆ ಸಿಗೋದಕ್ಕೋಸ್ಕರ ನಾನು ಇವಾಗ ಭಕ್ತಿ ಜಾಸ್ತಿ ಮಾಡ್ತಿದ್ದೇನೆ. ನೋಡಿದ್ದೇವೆ ಅಂತವರನ್ನ. ಅದಕ್ಕೆ ನಾನು ಚರ್ಚಿಗೆ ಬರ್ತಿದ್ದೇನೆ, ಅದಕ್ಕೆ ನಾನು ವಾಕ್ಯ ಕೇಳ್ತಿದ್ದೇನೆ, ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ಅದಕ್ಕೆ ನಾನು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೇನೆ. ಯಾಕಪ್ಪ ಇಷ್ಟು ದಿನ ಇರಲಿಲ್ಲ? ಇದ್ದಕ್ಕಿದ್ದಂಗೆ ಏನು ಇಷ್ಟೊಂದು ಭಕ್ತಿ, ಇಷ್ಟೊಂದು ವಿಧೇಯತೆ, ಇಷ್ಟೊಂದು ವಿಶ್ವಾಸದಲ್ಲಿ ಬಲವಾಗ್ಬಿಟ್ಟಿದ್ಯಾ, ಬೆಳೆದ್ಬಿಟ್ಟಿದ್ಯಾ? ಏನ್ ಕಾರಣ ಅಂತಂದ್ರೆ, ಕಾರಣ ಏನು ಇಲ್ಲ, ಜಸ್ಟ್ ಸಿಂಪಲ್. ನನಗೇನೋ ಶಾರೀರಿಕ ಬೇಕಾಗಿರುವಂತ ಅವಶ್ಯಕತೆಗಳಿತ್ತು, ಅದಕ್ಕೋಸ್ಕರ ನಾನು ದೇವರ ಬಳಿಗೆ ಬಂದೆ. ಹಾಗಾದ್ರೆ ಲೋಕದಲ್ಲಿರುವವರಿಗೂ ನಮಗಿರುವಂತ ವ್ಯತ್ಯಾಸವೇನಿದೆ ಪ್ರೇರೆ? ಲೋಕದಲ್ಲಿರುವವರಿಗೂ ನಮಗಿರುವಂತ ವ್ಯತ್ಯಾಸವೇನಿಲ್ವಲ್ಲ. ಅವರು ಹಾಗೆ ಮಾಡ್ತಿದ್ದಾರೆ, ನಾವು ಹಾಗೆ ಮಾಡ್ತಿದ್ದೇವೆ ಅಂತವರಾಗಿ ಒಂದು ವೇಳೆ ಇಲ್ಲಿ ಕುಳಿತಂತವರು ನಾವಿದ್ದರೆ ಪ್ರೇರೆ, ಆ ಭಕ್ತಿ ಸರಿಯಾದ ಭಕ್ತಿ ಅಲ್ಲ. ಆ ಭಕ್ತಿ ದೇವರು ಮೆಚ್ಚುವಂತ ಭಕ್ತಿ ಅಲ್ಲ. ದೇವರ ಬಳಿಗೆ ಬರುವವರು ಹೇಗಿರಬೇಕಂತಂದ್ರೆ, ಯಥಾರ್ಥವಾಗಿ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ, ಪೂರ್ಣ ಜ್ಞಾನದಿಂದ, ದೇವರೇ ನಿನ್ನನ್ನು ಮಾತ್ರ ನೋಡಿ ನಾನು ಬರ್ತಿದ್ದೇನೆ, ನಥಿಂಗ್ ಎಲ್ಸ್. ನಿನ್ನನ್ನು ಬಿಟ್ಟು ಬೇರೆ ಏನು ನೋಡಿ ನಾನು ಬರ್ತಿಲ್ಲ. ನನ್ನನ್ನು ಬಲಪಡಿಸು, ನನ್ನನ್ನು ಸರಿ ಮಾಡು, ನನ್ನನ್ನು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊ. ಇಂತಹ ವಿಜ್ಞಾಪನೆಗಳು, ಪ್ರಾರ್ಥನೆಗಳು ನಮ್ಮದಾಗಿರಬೇಕು ಪ್ರೇರೆ. ಯಾವಾಗಾದ್ರೆ ಇಂಥ ಪ್ರಾರ್ಥನೆಗಳು ನಮಗೆ ಬರೋದಿಲ್ವೋ ಮಾಡ್ಲಿಕ್ಕೆ, ಯಾವಾಗಾದ್ರೆ ಈ ಪ್ರಾರ್ಥನೆಗಳು ನಮ್ಮಲ್ಲಿ ಆಗಲ್ವಲ್ಲ, ವಾಕ್ಯ ಎಷ್ಟೇ ಕೇಳಿದರೂ ಕೂಡ ಅದು ನಮ್ಮ ಹೃದಯದಲ್ಲಿ ಬಿತ್ತಲ್ಪಡೋದಿಲ್ಲ, ಫಲಗಳನ್ನು ಕೊಡೋದಿಲ್ಲ, ವ್ಯರ್ಥವಾಗಿ ಹೋಗ್ತಿರುತ್ತೆ. ಕಾರಣವೇನಂತಂದ್ರೆ, ನಾವು ಬಂದಿರುವಂತದ್ದು ದೇವರನ್ನು ನೋಡಿ ಅಲ್ಲ, ನಾವು ಬಂದಿರುವಂತದ್ದು ಲೋಕವನ್ನು ನೋಡಿ. ನನಗೇನೋ ಬೇಕಾಗಿದೆ, ಅದಕ್ಕೆ ನಾನು ಬಂದಿದ್ದೇನೆ. ಬೇರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ದೇವರನ್ನೇ ನೋಡಿ ಬರಬೇಕು. ದೇವರಿದ್ದಾನೆ, ಆತನನ್ನು ಕೇಳುವವರಿಗೆ ಸದುತ್ತರವನ್ನು ಕೊಡುತ್ತಾನೆ, ಆತನ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಎಂಬುದಾಗಿ ನಂಬಿಕೆಯಿಂದ ಬರಬೇಕು. ಯು ಹ್ಯಾವ್ ಟು ಬಿಲೀವ್ ಗಾಡ್. ಕೇವಲ ದೇವರನ್ನು ಬಿಟ್ಟು ನಾವು ಏನೇ ಕೇಳಿಕೊಂಡು, ಏನೇ ನೋಡಿಕೊಂಡು ಬಂದರೂ ಕೂಡ ಅದು ಸರಿಯಾದಂತ ಭಕ್ತಿ ಅಂತ ಅನಿಸ್ಕೊಳ್ಳೋದಿಲ್ಲ. ಯವನಸ್ಥರಾಗಿ ಅನೇಕರಿದ್ದೇವೆ, ಯವನಸ್ಥರಾಗಿ ವಿವಾಹವಾದಂತವರಿದ್ದೇವೆ, ಕುಟುಂಬಗಳನ್ನು ದೇವರು ನಮಗೆ ಕೊಟ್ಟಿರಬಹುದು, ವಿವಾಹವಾಗುವುದಕ್ಕೆ ಸಿದ್ಧರಾಗುವಂತವರು ನಾವಿಲ್ಲಿರಬಹುದು. ಎಲ್ಲರಿಗೂ ಹೇಳುವಂಥದ್ದು ಏನಂತಂದ್ರೆ, ಲೆಟ್ಸ್ ಬಿ ವೆರಿ ಕೇರ್ಫುಲ್. ವೆರಿ ವೆರಿ ಕೇರ್ಫುಲ್. ವಿವಾಹವಾಗುವುದಕ್ಕೆ ಸಿದ್ಧರಾಗಿದ್ದೀರಾ? ಮೇ ಗಾಡ್ ಬ್ಲೆಸ್ ಯು. ಆದರೆ ಹೇಗೆ ಸಿದ್ಧರಾಗಿದ್ದೀರಾ? ವಯಸ್ಸು ಬಂದಿದೆ, ಮದುವೆ ಮಾಡ್ಕೊಳ್ತಿದ್ದೇನೆ, ಹಾಗ
ಕ್ರೈಸ್ತನ ಸಿದ್ಧನಾಗಬೇಕಾಗಿರುವಂತದ್ದು ಹೇಗೋ ಗೊತ್ತಾ? ಒಂದು, ಆತ್ಮಿಕವಾಗಿ ನಾನ್ ಬಲವಾಗಿರ್ಬೇಕು, ನನ್ನ ಜೊತೆಗೆ ಬರುವಂತವರನ್ನು ನಾನು ಬಲಪಡಿಸುವಂತವರಾಗಿರಬೇಕು, ಅವರು ನನ್ನನ್ನು ಬಲಪಡಿಸುವಂತವರಾಗಿರ್ಬೇಕು. ಇದು ಒಂದು ಕಾನ್ಸೆಪ್ಟ್. ಸೆಕೆಂಡ್, ಶಾರೀರಿಕವಾಗಿ ನನ್ನನ್ನು ನಾನು ಸೆಟಲ್ ಅಂತಂದ್ರೆ ನನ್ನನ್ನು ನಾನು ಪೋಷಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾನಿರಬೇಕು. ನನ್ನ ಜೊತೆಗೆ ಸಹಕಾರಿಯಾಗಿ ದೇವರು ಕೊಡುವಂತಹ ಒಂದು ಜೊತೆ ಸೇವಕನು ವಾಟ್ ಎವರ್ ಇಟ್ ಈಸ್, ಆ ಹೆಂಡತಿ ಆಗಿರ್ಬೋದು, ಗಂಡನೇ ಆಗಿರ್ಬೋದು, ಅವರನ್ನು ಕೂಡ ಸೇವಿಸುವಂತ ಪೋಷಿಸುವಂತ ಪರಿಸ್ಥಿತಿಯಲ್ಲಿ ನಾನು ಇರಬೇಕು. ಇವೆರಡರಲ್ಲಿ ಯಾವುದೊಂದು ಡ್ರಾಪ್ ಆದ್ರೂ ಕೂಡ ನಾವು ಕ್ವಶನ್ ಮಾಡುವಂತದ್ದು ದೇವರಲ್ಲಿ. ಮದುವೆ ಆದ್ಮೇಲೆ ಸರಿಯಾಗಿ ಪೋಷಿಸ್ಲಿಕ್ಕೆ ಆಗಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಾವು ನಮ್ಮನ್ನ ನಂಬ್ಕೊಂಡು ಬಂದಿರುವಂತ ಹೆಣ್ಣೆ ಆಗಿರ್ಬೋದು, ಗಂಡೆ ಆಗಿರ್ಬೋದು, ಯಾರನ್ನ ದೂಷಿಸ್ತೇವೆ? ದೇವರನ್ನೇ. ವಾಕ್ಯ ದೇವರು 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 ಅಂತ ಅನ್ಕೊಳ್ತೇವೆ. ದೆನ್ ವಾಟ್ ದ ಹೆಲ್ ಯು ಹ್ಯಾವ್ ಡನ್? ಏನ್ ಮಾಡಿದ್ಯಾ ನೀನು? ಪೋಷಿಸ್ಲಿಕ್ಕೆ ಆಗ್ತಿಲ್ಲ, ಹೌದಾ? ಸೊ ಮದುವೆಗೆ ಸಿದ್ಧರಾಗ್ತಿದ್ದೇವಾ? ದೇವರಿಗೆ ಸ್ತೋತ್ರ. ಹೇಗೆ? ವಾಕ್ಯದಲ್ಲಿ ಬಲವಾಗಿರಿ. ಕುಟುಂಬವನ್ನ ಪೋಷಿಸುವಂತ ಮಟ್ಟಿಗೆ ನಿಮ್ಮನ್ನು ನೀವು ಬಲಪಡಿಸಿಕೊಳ್ರಿ. ಅದು ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು. ಸ್ತ್ರೀಯರಾಗಿದ್ದರೂ ಕೂಡ ನಾನು ಮದುವೆ ಮಾಡ್ಕೊಬಿಡ್ತೇನಲ್ವಾ, ಇನ್ನೇನ್ ನನಗೆ ಅದು ಇದು ನೋ. ಮದುವೆ ಮಾಡಿಕೊಂಡು ವುಮೆನ್ ಎಂಪವರ್ಮೆಂಟ್ ಅಂತಾರೆ. ವುಮೆನ್ ಎಂಪವರ್ಮೆಂಟ್ ಅಂದ್ರೆ ಯು ಹ್ಯಾವ್ ಟು ಅರ್ನ್ ಯೋರ್ ಸೆಲ್ಫ್. ಅಂದ್ರೆ ನಿನಗೆ ಬೇಕಾಗಿರುವಂತದ್ದನ್ನ ನೀನು ಸಂಪಾದಿಸಿಕೊಳ್ಳುವಂತ ಮಟ್ಟಿಗೆ ಸ್ತ್ರೀಯರು ಕೂಡ ಇರಬೇಕು. ನಾಟ್ ಜಸ್ಟ್ ಡಿಪೆಂಡೆಂಟ್ ಅಪಾನ್ ಅ ಮ್ಯಾನ್. ಪುರುಷನ ಮೇಲೆ ಆಧಾರವಾಗಿರುವಂತದ್ದು ಮಾತ್ರವಲ್ಲದೆ ಸಂಪಾದಿಸಿಕೊಳ್ಳುವಂತ ಆ ಹಂಗಿನಲ್ಲಿ ನಾವು ಕೂಡ ಇರಬೇಕು, ಸ್ತ್ರೀಯರು ಕೂಡ ಇರಬೇಕು. ಸೊ ಅದನ್ನ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಮದುವೆ ಆದಂತವ್ರು ಇಟ್ಸ್ ಬಹಳ ಗಂಭೀರವಾದಂಥದ್ದು. ಏನಂತಂದ್ರೆ ಮದುವೆ ಆದಂತವ್ರು ದೇವರು ಕುಟುಂಬವನ್ನ ಕೊಟ್ಟಿದಾರ. ಆ ಕುಟುಂಬದೊಂದಿಗೆ ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯುತ್ತಿದ್ದೇವ, ದೇವರ ಸಮ್ಮುಖದಲ್ಲಿ ಸಮಯವನ್ನ ಕಳೆಯುತ್ತಿದ್ದೇವ. ಯೋಬನು ಪ್ರತಿದಿನ ಯಾಕೆ ಫ್ಯಾಮಿಲಿ ಗ್ಯಾದರಿಂಗ್ ಮಾಡ್ತಿದ್ದ? ಪ್ರತಿದಿನ ಯಾಕೆ ಮಕ್ಕಳನ್ನ ಕರೀತಿದ್ದ? ಪ್ರತಿದಿನ ಯಾಕೆ ದೇವರ ಸಮ್ಮುಖದಲ್ಲಿ ಸಮಯವನ್ನ ಕಳೀತಿದ್ದ? ಅಷ್ಟು ಏನಿದೆ? ಯಾಕೆ ಬೇರೆ ಕೆಲಸ ಇಲ್ವಾ? ಯಾಕೆ ಬೇರೆ ವ್ಯಾಪಾರ ಇಲ್ವಾ ಮಾಡ್ಲಿಕ್ಕೆ? ಇದೆ. ಬಟ್ ಸ್ಟಿಲ್ ಆದರೂ ಕೂಡ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಯಾಕೆ ಕಳೀತಿದ್ದಾರೆ ಅಂತಂದ್ರೆ ಕುಟುಂಬವನ್ನ ದೇವರು ಕೊಟ್ಟಿದ್ದಾರೆ ಅಂತಂದ್ಮೇಲೆ ಆ ಕುಟುಂಬವನ್ನ ದೇವರಲ್ಲಿ ನಿಲ್ಲಿಸಬೇಕಾದಂತದ್ದಷ್ಟೇ ಪ್ರಾಮುಖ್ಯ. ಹೇಗೆ ನಿಲ್ಲಿಸ್ಲಿಕ್ಕೆ ಆಗತ್ತೆ ಅಂತಂದ್ರೆ ವಾಕ್ಯವನ್ನು ಹೇಳುವುದರ ಮಾತ್ರದಲ್ಲಿ ಆಗೋದಿಲ್ಲ. ಯು ಹ್ಯಾವ್ ಟು ಸ್ಪೆಂಡ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ. ಮಕ್ಕಳ ಬಳಿಯಲ್ಲಿ ಆಗಿರ್ಬೋದು, ಹೆಂಡತಿ ಗಂಡನ ಬಳಿಯಲ್ಲಿ ಆಗಿರ್ಬೋದು, ಗಂಡ ಹೆಂಡತಿಯ ಬಳಿಯಲ್ಲಿ ಆಗಿರ್ಬೋದು. ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್, ಗುಡ್ ಟೈಮ್. ಯಾವಾಗಾದ್ರೆ ಈ ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡ್ತೇವಲ್ವಾ ಪ್ರೇರೆ, ಅವಾಗ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ನಮ್ಮ ಕುಟುಂಬಗಳು ದೇವರಿಗೆ ಹತ್ತಿರವಾಗ್ತವೆ. ಇಲ್ವಾ ಕ್ರೈಸ್ತರೇ, ಬಟ್ ದೇವರಿಂದ ದೂರವಾದಂತ ಕ್ರೈಸ್ತರು, ದೇವರಿಗೆ ವ್ಯತಿರೇಕವಾಗಿ ಜೀವಿಸುತ್ತಿರುವಂತ ಕ್ರೈಸ್ತರು, ಕುಟುಂಬದಲ್ಲಿ ಒಬ್ಬರು ಒಪ್ಪಿಕೊಂಡರೆ ಒಬ್ಬರು ಒಪ್ಪಿಕೊಳ್ಳದಂತ ಕ್ರೈಸ್ತರು, ಅಂತ ಪರಿಸ್ಥಿತಿ ನಮ್ ಯಾರಿಗೂ ಬರಬಾರದು. ನಾವು ಆ ವಿಷಯದಲ್ಲಿ ಪ್ರೇರೆ ಬಹಳ ಬಹಳ ಗಂಭೀರಸ್ಥರಾಗಿರೋಣ. ಬಹಳ ಯವನಸ್ಥನೆಂದು ನಮ್ಮನ್ನು ಯಾರು ಅಸಡ್ಡೆ ಮಾಡಬಾರದು. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಒಂದ್ಸಲ ಅದನ್ನ ನೋಡ್ಕೊಂಡು ಬರೋಣ. 4ನೇ ಅಧ್ಯಾಯ 12ನೇ ವಚನ, ತಿಮೋತಿಯನಿಗೆ ಬರೆದ 1ನೇ ಪತ್ರಿಕೆ. ನಾಲ್ಕನೇ ಅಧ್ಯಾಯ 12ನೇ ವಚನ. ಯೌವನಸ್ಥನೆಂದು ನಿನ್ನನ್ನು ಅಸಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಸಾಕ್ಮ. ಯೇಸುಕ್ರಿಸ್ತರವರು ಪವಿತ್ರಾತ್ಮನ ಮೂಲಕವಾಗಿ ಅಪೊಸ್ತಲನಾದಂತ ಪೌಲನು ತಿಮೋತಿಯನಿಗೆ ಬರುತ್ತಿರುವಂತದ್ದು ಒಳ್ಳೆ ಎಚ್ಚರಿಕೆಯ ಮಾತು ಪ್ರೇರೆ. ಎಂತ ಮಾತು! ಯಾರು ನಿನ್ನನ್ನು ಯವನಸ್ಥನೆಂದು ಅಸಡ್ಡೆ ಮಾಡಬಾರದು. ಬಿ ಕೇರ್ಫುಲ್ ಆಫ್ ಯೋರ್ ಸೆಲ್ಫ್. ನಿನ್ನನ್ನು ನೀನು ಕಾಪಾಡಿಕೊ, ನಿನ್ನ ಸಂಗಡವಿದ್ದಂಥವರನ್ನು ಕೂಡ ಕಾಪಾಡು. ಯಾಕೆಂದ್ರೆ ಯವನಸ್ಥನೆಂದು ಯಾರು ನಿನ್ನನ್ನು ಅಸಡ್ಡೆ ಮಾಡಬಾರದು. ನೋ ಒನ್ ಶುಡ್ ಕ್ವಶನ್ ಯು, ನೋ ಒನ್ ಶುಡ್ ಬ್ಲೇಮ್ ಯು. ಕ್ವಶನ್ ಮಾಡಬಾರದು. ಹೆಂಗ್ ಬ್ರದರ್ ಸೇವೆಯಲ್ಲಿದ್ದೇವೆ ಅಂತಂದ್ರೆ ಕ್ವಶನ್ ಮಾಡ್ತಾರಲ್ಲ, ಅವ್ರು ಕ್ವಶನ್ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಆ ಪ್ರಶ್ನೆ, ಆ ತಪ್ಪು ನಿನ್ನದಾಗಿರಬಾರದು, ಆ ತಪ್ಪು ನಮ್ಮದಾಗಿರಬಾರದು. ತಪ್ಪು ಮಾಡಿಲ್ವಾ ಯವನಸ್ಥರ? ಬಿ ಕೇರ್ಫುಲ್, ಬಿ ಬ್ರೇವ್. ಯಾವುದೇ ವಿಷಯದಲ್ಲಿ ನೀವು ತಪ್ಪು ಮಾಡ್ಲಿಲ್ವಾ? ಜನ ಎಲ್ಲರೂ 1000 ಜನ ಬಂದು 1000 ಮಾತುಗಳು ಹೇಳ್ತಿದಾರ, ಅಲ್ಲೇನೆ ಕೆಡ್ಸ್ಕೊಬೇಡಿ. ಬಿ ಬ್ರೇವ್. ಯಾಕಂತಂದ್ರೆ ಆ ವಿಷಯದಲ್ಲಿ ನಾನು ನಿರಪರಾಧಿಯಾಗಿದ್ದೇನೆ, ನನ್ನ ದೇವರು ನಿರಪರಾಧಿ ಎಂಬುದಾಗಿ ನಾನು ನೆನೆಸ್ತಿದ್ದಾರೆ. ಬಿ ಬ್ರೇವ್. ತಪ್ಪು ಮಾಡಿಯೂ ಕೂಡ ಇಂಥ ಏನಂತಾರೆ
ಡೂಪ್ಲಿಕೇಟ್ ಧೈರ್ಯ ತೋರಿಸಿದ್ರೆ ಅದು ಒಳ್ಳೆ ಧೈರ್ಯ ಅಲ್ಲ. ಆ ವಿಷಯದಲ್ಲಿ ಬಿ ಕೇರ್ಫುಲ್. ಸೊ ಯವನಸ್ಥನೆಂದು ನಿಮ್ಮನ್ನು ಯಾರು ಅಸಡ್ಡೆ ಮಾಡದು. ಕುಟುಂಬವಿರುವಂತ ಯವನಸ್ಥನೇ ಆಗಿರ್ಬೋದು, ಕುಟುಂಬವಾಗುವುದಕ್ಕೆ ಸಿದ್ಧನಾಗುತ್ತಿರುವಂತ ಯವನಸ್ಥನೇ ಆಗಿರ್ಬೋದು, ಕುಟುಂಬವಿಲ್ಲದೆ ಇರುವಂತ ಯವನಸ್ಥನೇ ಆಗಿರ್ಬೋದು, ವಾಟ್ ಎವರ್ ಯು ಆರ್ ಇನ್ ದಿಸ್ ಸಿಚುವೇಶನ್, ಬಿ ಕೇರ್ಫುಲ್. ಯಾರು ನಿಮ್ಮನ್ನು ಅಸಡ್ಡೆ ಮಾಡಬಾರದು. ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ, ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಿನ್ನ ಕ್ರಿಯೆಗಳು, ನಿನ್ನ ಕೃತ್ಯಗಳು, ನಿನ್ನ ಮಾತು, ನಿನ್ನ ವರ್ತನೆ, ನಿನ್ನ ಕುಟುಂಬ ಹೇಗಿದೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗುತ್ತೆ. ಹಾಗಾಗಿ ಯವನಸ್ಥರಾದಂಥ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ, ನಮ್ಮ ಹೃದಯಗಳನ್ನು ಕಾಪಾಡಿಕೊಳ್ಳೋಣ. ಯಾಕಂತಂದ್ರೆ ಪಟ್ಟಣವನ್ನು ಕಾಪಾಡುವಂತ ಶೂರನಿಗಿಂತ, ವೀರನಿಗಿಂತ, ಧೀರನಿಗಿಂತ ತನ್ನನ್ನು ತಾನು ಕಾಪಾಡಿಕೊಳ್ಳುವವನೇ ಶ್ರೇಷ್ಠ. ಯಾವಾಗ ಕಾಪಾಡಿಕೊಳ್ಳಬೇಕು? ಮುಪ್ಪಿನ ವಯಸ್ಸಿನಲ್ಲ, ಅಲ್ಲ. ಯಾವಾಗ ಕಾಪಾಡಿಕೊಳ್ಳಬೇಕು? ಯೌವನ ಪ್ರಾಯದಲ್ಲಿ. ಯೌವನ ಪ್ರಾಯದಲ್ಲಿ ಕಾಪಾಡಿಕೊಳ್ಳುವಂತವನೇ ಶ್ರೇಷ್ಠನು. ಯೌವನ ಪ್ರಾಯದಲ್ಲಿ ತನ್ನ ಯವನೆಚ್ಛೆಗಳನ್ನು ಹದ ಮಾಡಿಕೊಂಡವನು ಅಥವಾ ನಿಯಂತ್ರಿಸಿಕೊಂಡವನೇ ಶ್ರೇಷ್ಠನಾಗ್ತಾನೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕ್ರೈಸ್ತರಾಗಿ, ಯವನಸ್ಥರಾಗಿ ಇರುವಂತ ನಮ್ಮ ಬದುಕಿನಲ್ಲಿ ಬೇರೆ ದೇವರನ್ನು ಪ್ರಥಮವಾಗಿ ನಾವು ಇಟ್ಟುಕೊಳ್ಳಬೇಕು. ಶರೀರವನ್ನಾಗಲಿ, ಶರೀರದ ಆಸೆಗಳನ್ನಾಗಲಿ ಎಂದೆಂದಿಗೂ ಕೂಡ ನಾವು ಅವಕಾಶ ಯಾವತ್ತಿಗೂ ಕೊಡಬಾರದು. ಕೊಟ್ಟಂತ ದಿನ ನಾವು ದೇವರಿಂದ ದೂರವಾಗ್ತೇವೆ, ಕೊಟ್ಟಂತ ದಿನ ನಾವು ವಾಕ್ಯದಿಂದ ದೂರವಾಗ್ತೇವೆ. ಬಹಳ ಯವನಸ್ಥರು ಮಾಡುವಂತ ಅತಿ ದೊಡ್ಡ ತಪ್ಪು. ಅವ್ರಿಗೇನ್ ಬೇಕೋ ಅವ್ರು ಮೊದಲೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ದೇವ್ರ ಹತ್ರ ಬಂದು ಬೇಡ್ಕೊಂಡ್ಬಿಡ್ತಾರೆ, ದೇವ್ರೆ. ನೀನು ಆರಿಸಿಕೊಂಡಂತ ವ್ಯಕ್ತಿ, ನನ್ನ ಜೀವನದಲ್ಲಿ ನೀನು ಇರಬೇಕು ಅಂತ ಅಂದುಕೊಂಡಂತ ವ್ಯಕ್ತಿ, ಆತ್ಮೀಯ ವಿಷಯಗಳಲ್ಲಿ, ದೇವರ ವಿಷಯದಲ್ಲಿ ಬಲವಾಗಿ ನಿನ್ನನ್ನು ಪ್ರೋತ್ಸಾಹಿಸುವಂತವನಾಗಿ ಈ ರೀತಿ ಇದ್ರೆ ಓಕೆ. ಬಟ್ ನೀನು ಆರಿಸಿಕೊಂಡಂತ ವ್ಯಕ್ತಿ ನಿನ್ನ ಜೀವನದಲ್ಲಿ ನಿನ್ನ ಜೀವನಕ್ಕೂ ಅವನ ಜೀವನಕ್ಕೂ ಸಂಬಂಧನೇ ಇಲ್ಲ. ನೀನೇನೋ ಭಕ್ತಿ, ಅವನೇನೋ ದೌರ್ಭಾಗ್ಯ, ದರಿದ್ರ, ಆ ಹುಡುಗಿ ಏನೋ ವಾಕ್ಯನೇ ಗೊತ್ತಿಲ್ಲ, ಭಕ್ತಿನೇ ಇಲ್ಲ, ಅವ್ರ ಕುಟುಂಬ ಭಕ್ತಿಯಲ್ಲಿ ಇದ್ದಂಥವರಲ್ಲ. then how can you accept it? ಅವರಿಗೋಸ್ಕರ ನಾವು ದೇವರ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತೇವೆ, ಅವ್ರಿಗೋಸ್ಕರ ಬಂದು ದೇವರ ಹತ್ರ ನಾವು ಮೊರೆ ಇಡ್ತೇವೆ. ಆ ಮೊರೆಯಲ್ಲಿ ದೇವರದನ್ನ ಅಂಗೀಕರಿಸಿದ್ರೆ ಓಕೆ, ಕೆಲವೊಮ್ಮೆ ದೇವರದನ್ನ ಅಂಗೀಕರಿಸೋದಿಲ್ಲ, ಆದ್ರೂ ಕೂಡ ನಾವು ಆಕ್ಸೆಪ್ಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೇವೆ. ಅದರ ನಂತರ ಬರುವಂತ ಪ್ರತಿಫಲವನ್ನು ನಾವೇ ಅನುಭವಿಸಬೇಕು. ಅದಕ್ಕೆ ದೇವರು ಕೂಡ ಹೊಣೆ ಆಗೋದಿಲ್ಲ. ಯವನಸ್ಥರಾಗಿರುವಂತವ್ರೆ, ನಿಮ್ಗೆ ಬೆಸ್ಟ್ ಬೇಕಾ, ಗುಡ್ ಕ್ವಾಲಿಟಿ ಬೇಕಾ, ವೇಟ್ ಫಾರ್ ಹಿಸ್ ಕಮ್ಯಾಂಡ್. ಆತನಿಗೋಸ್ಕರ, ಆತನ ಸೇವೆಗೋಸ್ಕರ ಕಾದಿರಿ. ಆವಾಗ ದೇವರು ತಕ್ಕ ಸಮಯದಲ್ಲಿ, ತಕ್ಕ ರೀತಿಯಲ್ಲಿ ಶ್ರೇಷ್ಠವಾದದ್ದನ್ನೇ, ಉನ್ನತವಾದದ್ದನ್ನೇ, ಬೆಳೆ ಉಳ್ಳದ್ದನ್ನೇ ದೇವರು ನಮಗೆ ಕೊಡ್ತಾರೆ. ದೇವರು ಅನ್ಯಾಯ ಮಾಡುವವನಲ್ಲ ಪ್ರೇರ, ಆತನ ನಂಬಿಗಸ್ತನು. ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾಗಿ ನಮ್ಮೆಲ್ಲರಿಗೂ ಕೊಡುವವನಾಗಿದ್ದಾನೆ. ಅದಕ್ಕೆ ನೆವರ್ ಎವರ್ ಡೇರ್ ಟು ಸೆಲೆಕ್ಟ್ ಎ ಪರ್ಸನ್ ಇನ್ ಯುವರ್ ಲೈಫ್ ಆಸ್ ಯುವರ್ ಲೈಫ್ ಪಾರ್ಟ್ನರ್. ನಮ್ಮ ಜೀವನದ ಉದ್ದಕ್ಕೂ ಇರುವಂತ ಸಹಕಾರಿ ಈತ ಅಥವಾ ಈಕೆ ಆಗಿರಬೇಕೆಂಬಂತ ಡಿಸಿಷನ್ನ ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಕೈಯಲ್ಲಿ ದಯವಿಟ್ಟು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ದೇವರು, ಎರಡು ತಂದೆ ತಾಯಿ. ಅಂದ್ರೆ ಆ ತಂದೆ ತಾಯಿಗಳು ನಿಜವಾಗ್ಲೂ ದೇವರಲ್ಲಿ, ವಾಕ್ಯದಲ್ಲಿ, ಆತನ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿದ್ರೆ, ನಿಜವಾಗ್ಲೂ ಅಂತ ಕುಟುಂಬಗಳು ಒಂದು ವೇಳೆಯಲ್ಲಿ ಕುಳಿತಿದ್ರೆ ನಿಜವಾಗ್ಲೂ ಅವರು ಹೇಳಿದಂತೆ ನಿಜವಾಗ್ಲೂ ತಲೆಬಾಗಿಸಿ, ನಿಜವಾಗ್ಲೂ ಯಥಾರ್ಥವಾಗಿದ್ದಾರೆ. ಇಲ್ವಾ? ಪ್ರಾರ್ಥನೆ ಮಾಡಿ, ದೇವರೇ ಏನ್ ಮಾಡಬೇಕು, ಹೇಗ್ ಮಾಡಬೇಕು, ನಿನ್ನ ಚಿತ್ತವೇನು, ನಿನ್ನ ಪ್ರಣಾಳಿಕೆಯನ್ನು ನೀನ್ ನನಗೆ ಹೇಳು. ವಾಕ್ಯದ ಮೂಲಕವಾಗಿ ಹೇಳುತ್ತೀಯ, ಹೇಳು. ಸೇವಕರ ಮೂಲಕವಾಗಿ ಹೇಳ್ತೀಯ, ಹೇಳು. ಬಟ್ ನೀನು ಹೇಳುವವರೆಗೂ, ನಿನ್ನ ಉತ್ತರ ನನಗೆ ಸಿಗುವವರೆಗೂ ನಾನು ಯಾವುದೇ ರೀತಿಯಾದಂಥ ತಪ್ಪಾದಂಥ ನಿರ್ಣಯ ತೆಗೆದುಕೊಳ್ಳೋದಿಲ್ಲ. ಯವನಸ್ಥರಲ್ಲಿ ಇದು ಸಹಜ. ಪ್ರೀತಿ ಬರುವಂಥದ್ದು, ಮೋಹಿಸುವಂಥದ್ದು, ಒಬ್ಬರು ಇಷ್ಟ ಆಗುವಂಥದ್ದು, ಇಟ್ಸ್ ಕ್ವೈಟ್ ನಾರ್ಮಲ್. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಬಟ್ ಅದನ್ನೇ ನಾವು ಕನ್ಫರ್ಮ್ ಮಾಡಿಕೊಳ್ಳುವಂಥದ್ದು ತಪ್ಪು. ಅದೇ ಶಾಶ್ವತ ಅಂತ ಅಂದುಕೊಳ್ಳುವಂಥದ್ದು ತಪ್ಪು. ಅದನ್ನು ನಂಬಿ ಅದರ ಹಿಂದೆ ಹೋಗಿ ಇವತ್ತಿಗೂ ಅದರಿಂದ ಬರುತ್ತಿರುವಂತ ನೋವನ್ನು ಅನುಭವಿಸುತ್ತಿರುವಂತ ಕುಟುಂಬಗಳು ಅನೇಕವಿದ್ದಾವೆ, ಸಹೋದರ ಸಹೋದರಿಯರು ಅನೇಕರಿದ್ದಾರೆ, ಅವರೇ ತುಂಬಾ ಮಂದಿ ಇದ್ದಾರೆ. ಆಯ್ತೇರೆ, ನಿಮ್ಮ ನಿರ್ಣಯ ಯಾವತ್ತೂ ಕೂಡ ಇತರರಿಗೆ ನೋವಾಗಿರಬಾರದು, ರಿಗ್ರೆಟ್ ಫೀಲ್ ಆಗಬಾರದು. ಸೊ ಯವನಸ್ಥನೆಂದು ನಿನ್ನನ್ನು ಯಾರು ಅಸಡ್ಡೆ ಮಾಡಬಾರದು. ನೋ ಒನ್ ಶುಡ್ ಕ್ವಶನ್ ಯು. ನೋ ಒನ್ ಶುಡ್ ಕ್ವಶನ್ ಯು. ಬಹಳ ತಪ್ಪು.
ಎಲೆ ಸ್ತ್ರೀಯೇ, ನಿನ್ನ ಗಂಡನನ್ನು ನೀನು ಸರಿ ಮಾಡಿಕೊಳ್ತೀಯೋ ಇಲ್ವೋ ನಿನಗೇನ್ ಗೊತ್ತು? ಎಲೆ ಪುರುಷನೇ, ಹೇಗೆ ನಿನಗೇನ್ ಗೊತ್ತು? ಅವನು ಎಂತವನಾಗಿದ್ದರೂ ಕೂಡ ನೀನು ಮಾಡ್ಕೊಳ್ಬೇಕು ಅಂತ ಮಾಡ್ಕೊಂಡ್ರೆ ತಪ್ಪಾಗ್ತದೆ. ತಪ್ಪಾಗ್ತದೆ. ವಾಕ್ಯವನ್ನು ಬಿಟ್ಟು, ದೇವರನ್ನು ಬಿಟ್ಟು, ಆತನ ಸೇವೆಯನ್ನು ಬಿಟ್ಟು ನಾವು ಏನೇ ಮಾಡ್ಲಿಕ್ಕೆ ಹೋದರೂ ಕೂಡ ಅದು ಶೂನ್ಯ, ಶೂನ್ಯ, ಶೂನ್ಯ. ಗಮನಿಸ್ತಾರೆ, ಇಲ್ಲಿ ಒಂದು ವೇಳೆ ಚಿಕ್ಕ ಮಕ್ಕಳು ಒಂದು ಹೇಳಿದ್ದಾರೆ, ಅಂದ್ರೆ ಇನ್ನು ಬೆಳುತ್ತಿರುವಂತವ್ರು, ಯವನಸ್ಥರಾಗದೇ ಇರುವಂತವ್ರು, ಇನ್ನು 10th PUC 10th ಕೆಳಗಡೆ ಇರುವಂತವ್ರು ಯಾರಾದ್ರೂ ಈ ವಾಕ್ಯಗಳನ್ನ ಕೇಳ್ತಿದ್ರೆ ನೀವು ಕೂಡ ಕೇರ್ಫುಲ್ ಆಗಿರಿ. ಲೋಕ ಸಮಾಜ ಸರಿ ಇಲ್ಲ. ಚಿಕ್ಕ ವಯಸ್ಸಿನಿಂದಲೇ ಎಲ್ಲಾ ನೋಡಿ ಬಂದ್ಬಿಡ್ತಿದ್ದಾರೆ ಮಕ್ಕಳು. ಯೌವನಕ್ಕೆ ಬರೋಷ್ಟರಲ್ಲಿ ಎಲ್ಲ ನೋಡಿ ಬಂದ್ಬಿಡ್ತಿದ್ದಾರೆ ಮಕ್ಕಳು. ಅದೆಲ್ಲದಕ್ಕೂ ಕಾರಣ ಫೋನ್, ಮೊಬೈಲ್ ಫೋನ್ಸ್. ತಂದೆ ತಾಯಿಗಳು ಬಿ ವೆರಿ ಕೇರ್ಫುಲ್. ಮಕ್ಕಳಿಗೆ ಫೋನ್ಸ್ ಕೊಡ್ತಿದ್ದೀರಾ, ದಯವಿಟ್ಟು ನೋಡಿ, ಒಂದಕ್ಕೆ 100 ಸಲ ಚೆಕ್ ಮಾಡಿ. ತಪ್ಪಿಲ್ಲ. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್. ಗಾಯ ಆದ್ಮೇಲೆ ವಾಸಿ ಮಾಡಿಕೊಳ್ಳೋದಕ್ಕಿಂತ ಗಾಯ ಆಗದಂತೆ ಕಾಪಾಡಿಕೊಳ್ಳುವಂಥದ್ದು ಒಳ್ಳೇದಲ್ವಾ? ಹಾಗಂತೇಳಿ ನಿಮ್ಮ ಮಕ್ಕಳಿಗೆ ಕೋಪವನ್ನು ನೆಪಿಸದೆ ಕರ್ತನ ಶಿಕ್ಷೆಯಲ್ಲಿಯೂ ಬಾಲೋಪದೇಶದಲ್ಲಿ ಅವರನ್ನ ಬೆಳೆಸಿ ಕೋಪ ಬರಬಾರದು. ಅವರಿಗೆ ಕೋಪ ಬಂದ್ರೆ ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಬಿ ಕೇರ್ಫುಲ್ ತಂದೆ ತಾಯಿಗಳೇ, ಅದು ನಿಮ್ಮ ಜವಾಬ್ದಾರಿ. ನಿಮ್ಮ ಹೇಗೆ ದೇವರನ್ನ ದೇವರಲ್ಲಿ ಮಕ್ಕಳನ್ನ ಅಭಿವೃದ್ಧಿ ಮಾಡ್ಬೇಕಂತ ಅಂದುಕೊಳ್ತಿದ್ರೆ ಅದು ನಿಮಗೆ ಗೊತ್ತು. ನಿಮ್ಮ ಮಕ್ಕಳು ಅವರು ನಿಮ್ಮ ಜವಾಬ್ದಾರಿ, ನಿಮ್ಮ ಆಸ್ತಿ, ಅವರು ನಿಮ್ಮ ಅಸೆಟ್, ನಿಮಗೆ ಕಿರೀಟ. ಆ ಕಿರೀಟ ಹೇಗಿರಬೇಕಂತ ಅಂದ್ಕೊಳ್ತೀರಾ ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ರಿಯ ಕ್ರೈಸ್ತರೆ, ಪ್ರಿಯ ಗಮನಿಸ್ತಾರೆ, ದೇವರ ನಮ್ಮನ್ನು ಕರೀತಿದಾರ, ದಯವಿಟ್ಟು ಆ ದೇವರ ಮಾತಿಗೆ ಕಿವಿಗೊಡೋಣ. ಎರಡನೇದಾಗಿ, ದೇವರು ಏನ್ ಹೇಳ್ತಾರೋ ಅದನ್ನ ಮಾಡೋದಕ್ಕೆ ನಾವು ಸಿದ್ಧರಾಗಿರೋಣ. ವಾಟ್ ಎವರ್ ಗಾಡ್ ಶೋಸ್, ವಾಟ್ ಎವರ್ ಗಾಡ್ ಲೀಡ್ಸ್, ಅದಕ್ಕೆ ಮಾತ್ರ ನಾವು ಅವಕಾಶವನ್ನು ಕೊಡೋಣ. ಬೇರೆ ಯಾವುದಕ್ಕೂ ನಾವು ಅವಕಾಶವನ್ನು ಕೊಡುವುದು ಬೇಡ. ಮೂರನೇದಾಗಿ, ದೇವರ ಸೆಲೆಕ್ಷನ್ಗೋಸ್ಕರ ನಾವು ಕಾಯೋಣ. ಲೆಟ್ಸ್ ವೇಟ್ ಫಾರ್ ಹಿಸ್ ಸೆಲೆಕ್ಷನ್. ಆತ್ರ ಪಟ್ಟು ನಮಗ್ ನಾವೇ ಸೆಲೆಕ್ಟ್ ಮಾಡಿಕೊಂಡು ಅದರಿಂದ ನಾವು ನೋವು ಅನುಭವಿಸಿ ನಮ್ಮ ಕುಟುಂಬಕ್ಕೆ ನೋವು ಬೇಡ. ಇಷ್ಟೆಲ್ಲ ಬೇಡವೇ ಬೇಡ. ದೇವರೇ, ನೀನು ಏನು ಹೇಳ್ತೀಯ ನಾನು ಹೇಗಿರ್ಬೇಕು, ನೀನ್ ಯಾರನ್ನ ತೋರಿಸ್ತೀಯ ಅವ್ರನ್ನ. ಡಿಸಿಷನ್ ಶುಡ್ ಬಿ ಗಾಡ್ಸ್. ಸೊ ಈ ವಿಷಯಗಳಲ್ಲಿ ನಾವು ಬಹಳ ಗಂಭೀರವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. ಬಿಕಾಸ್ ಯವನಸ್ಥರೆ ಮತ್ತೆ ಹೇಳ್ತಿದ್ದಾನೆ, ನಮ್ಮ ಮೇಲೆ ದೇವರ ಜವಾಬ್ದಾರಿ ಬಹಳವಿದೆ. ನಾವು ಮಾಡಬೇಕಾದಂತ ಕೆಲಸವು ಬಹಳವಿದೆ. ಇಲ್ಲಿ 27 ಮಂದಿ, ಆಲ್ಮೋಸ್ಟ್ 30 ಮೆಂಬರ್ಸ್ ವಿ ಆರ್ ಗ್ಯಾದರ್ಡ್ ಹಿಯರ್. ಇಷ್ಟು ಮಂದಿ ಇದ್ದಂತ ನಾವು ಅಂದುಕೊಂಡ್ರೆ ಮಾಡ್ಲಿಕ್ಕೆ ಆಗದೇ ಇರುವಂತದ್ದು ಏನಿದೆ? ದರ್ ಇಸ್ ನಥಿಂಗ್ ಕಾಲ್ಡ್ ಇಂಪಾಸಿಬಲ್. ಆಗಲ್ಲ ಅಂತ ಹೇಳಲಿಕ್ಕೆ ಆಗುವಂತದ್ದು ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್, ಬಟ್ ಯು ಹ್ಯಾವ್ ಟು ಡಿಸೈಡ್ ವಾಟ್ ಟು ಡೂ. ದೇವರ ಸೇವೆಗೋಸ್ಕರ, ಆತನಲ್ಲಿ ನಾನು ನಿಲ್ಲುವುದಕ್ಕೋಸ್ಕರ, ನನ್ನ ಕುಟುಂಬವನ್ನು ನಿಲ್ಲಿಸಿಕೊಳ್ಳೋದಕ್ಕೋಸ್ಕರ, ನನ್ನ ಯವನವನ್ನು ನಾನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಾನು ಏನ್ ಮಾಡಬೇಕು? ಯವನಸ್ತಾರೆ, ಖಾಲಿಯಾಗಿ ಯಾರು ಇರಬೇಡಿ. ಕೆಲಸ ಮಾಡ್ತೀರಿ, ಕೆಲಸ ಮುಗಿದ ಮೇಲೆ ಏನ್ ಮಾಡ್ಬೇಕು? ಫೋನ್ ಹೋಗ್ಬಿಟ್ಟು ಚಾಟಿಂಗು, ಗಾಸಿಪ್ಸ್ ಎಲ್ಲ ಮಾಡಬೇಡಿ. ಏನ್ ಮಾಡಿ? ಕೆಲಸ ಮುಗಿತಾ ದೇವ್ರಿಗೋಸ್ಕರ ಏನ್ ಮಾಡ್ಬೇಕು? ಹಾಡು ಬರಿಬೇಕಾ? ಹಾಡು ಬರೀರಿ. ವಾಕ್ಯ ಹೇಳೋದಕ್ಕೆ ವಾಕ್ಯ ಸಿದ್ಧರಾಗಿ, ಬೈಬಲ್ ಓದಬೇಕಾ? ಬೈಬಲ್ ಏನೋ ಒಂದು ಮಾಡಿ. ಬಟ್ ಫ್ರೀಯಾಗಿ ಮಾತ್ರ ಮೈಂಡ್ ನ ಬಿಡಬೇಡಿ. ಆನ್ ಎಂಪ್ಟಿ ಮೈಂಡ್ ಈಸ್ ಎ ಡೆವಿಲ್ಸ್ ವರ್ಕ್ಶಾಪ್. ಖಾಲಿಯಾಗಿದ್ದಂತ ಮನಸ್ಸು ಸೈತಾನನು ಬಂದು ಕುಳಿತುಕೊಂಡು ಆಳ್ವಿಕೆ ಮಾಡುವಂತ ತನ್ನ ಸಿಂಹಾಸನ. ಸೊ ನೆವರ್ ಎವರ್ ಗಿವ್ ಅನ್ ಆಪರ್ಚುನಿಟಿ ಟು ಸೈತಾನ್. ಅವನಿಗೆ ಅವಕಾಶವನ್ನು ಕೊಡಬೇಡಿ. ಅವನ ಅವಕಾಶ ಮಾಡ್ಕೊಂಡು ಬರೋದಕ್ಕೆ ತುಂಬಾ ಪ್ರಯತ್ನಗಳನ್ನು ಮಾಡ್ತಾನೆ. ಬೇಡ, ದೇವರಿಗೆ ಅವಕಾಶ ಕೊಡೋಣ. ದೇವರ ಮುಂದೆ ಪ್ರಾರ್ಥಿಸೋಣ. ದೇವರ ಮುಂದೆ ಮೊಣಕಾಲೂರೋಣ. ಸಮಯವಿದೆಯಾ? ರಾತ್ರಿ ನಿದ್ದೆ ಬರ್ತಿಲ್ವಾ? ಫೋನ್ ನೋಡ್ಬೇಡಿ. ಇನ್ಸ್ಟಾಗ್ರಾಮ್, ಕಸ ಕಡ್ಡಿ ಇದೆಲ್ಲ ಬೇಡ. ಮೊಣಕಾಲ ಹಾಕಿ ಪ್ರಾರ್ಥನೆ ಮಾಡಿ, ದೇವರೇ, ನನ್ನನ್ನು ಹೇಗೆ ನಡೆಸಬೇಕಂತ ಅಂದ್ಕೊಂಡಿದ್ಯಾ ಸ್ವಾಮಿ? ನನಗೆ ಗೊತ್ತಾಗ್ತಿಲ್ಲ, ಮಾರ್ಗ ತಿಳಿತಿಲ್ಲ, ಸಹಾಯ ಮಾಡು. ನಿನ್ನ ಸಹಾಯ ನನಗೆ ಬೇಕು. ಎಲ್ಲರೂ ಕೈ ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ನಿನ್ನ ನಡೆಸುವಿಕೆ ನನಗೆ ಬೇಕು. ನಿನ್ನ ವಾಕ್ಯದ ಮಾರ್ಗದಲ್ಲಿ ನಾನು ನಡಿಬೇಕು ಅಂತ ಅಂದ್ಕೊಳ್ತಿದ್ದೇನೆ. ಸತ್ಯವೇದದಲ್ಲಿ ಹೇಳಿದ್ಯಾ ನೀನು, ನಿನ್ನ ಮಾತುಗಳು ನನ್ನ ದಾರಿಗೆ ದೀಪ, ಮಾರ್ಗಕ್ಕೆ ಬೆಳಕು ಅಂತ ಹೇಳಿದ್ಯಾ. ಆ ಬೆಳಕು ನನಗೆ ಬೇಕು ಸ್ವಾಮಿ. ನನ್ನನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ, ನನ್ನ ಕುಟುಂಬವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ, ನನ್ನ ಸಹೋದರಿಯರು ಯಾರಿದ್ರೆ ಅವರನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಸಹಾಯ ಮಾಡಿ. ಪ್ರಾರ್ಥನೆ ಮೊಣಕಾಲು ಹಾಕಿ ದೇವರ ಮುಂದೆ ನಿಮ್ಮ ಹೃದಯಗಳನ್ನು ತೆರೆದಿಡಿ. ಇದನ್ನು ನಿಜವಾಗ್ಲೂ ಪ್ರೇರೆ ದೇವರು ನಮಗೆ ಅರ್ಥ ಆಗುವಂಥದ್ದು ಅವಾಗ.
ದೇವರ ಸಮೀಪಕ್ಕೆ ನಾವು ಹೋಗುವಂಥದ್ದು ಅಂತಹ ಸಂದರ್ಭಗಳೇ. ಅವುಗಳಿಲ್ಲದೆ 1000 ಪ್ರಸಂಗಗಳು ಕೇಳಿದರೂ ಕೂಡ ದೇವರ ಬಗ್ಗೆ ಇರುವಂತ ಅದು ಗೊತ್ತಾಗುತ್ತೆ ಬಿಟ್ರೆ ವಿ ಕಾಂಟ್ ಎಕ್ಸ್ಪೀರಿಯನ್ಸ್ ಇಟ್. ಗೊತ್ತಾಗೋದು ಬೇರೆ, ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ. ಹೌದಾ? ಗೊತ್ತಾಗೋದು ಬೇರೆ, ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ. ದೊಡ್ಡ ದೊಡ್ಡ ಗಾಡಿಗಳಿರ್ತವೆ, ಆ ಗಾಡಿಗಳು ಅಷ್ಟು ಸ್ಪೀಡ್ ಹೋಗುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ. ನಾನು ಯಾವತ್ತೂ ಅದನ್ನ ಮುಟ್ಟಿಲ್ಲ, ನೋಡಿಲ್ಲ, ಬಟ್ ಕೇಳಿದ್ದೇನೆ, ಗೊತ್ತು ನನಗೆ. ಲಂಬರ್ಗಿನಿ ಕಾರ್ ಸಖತ್ತು ಗೊತ್ತು ನನಗೆ, ಬಟ್ ಐ ನೆವರ್ ಎಕ್ಸ್ಪೀರಿಯನ್ಸ್ಡ್. ವಾಕ್ಯ ಕೇಳೋದೇನೋ ಗೊತ್ತಾ, ಗೊತ್ತಾಗೋದದು. ವಾಕ್ಯ ಕೇಳೋದಂತಂದ್ರೆ ಇಟ್ಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್, ಯು ಆರ್ ನೋಯಿಂಗ್ ಇಟ್. ಗೊತ್ತಾಗ್ತದೆ ದೇವ್ರ, ಓಕೆ ಓಕೆ ವಾಕ್ಯ, ಓಕೆ ಹಿಂಗಿದಾರ ದೇವರು, ಓಕೆ ದೇವ್ರ ಪ್ರೀತಿ ಹೀಗ, ಎಸ್ ಅರ್ಥ ಆಗ್ತಿದ್ದಾರೆ ದೇವ್ರು ಗೊತ್ತಾಗ್ತಿದ್ದಾರೆ. ಬಟ್ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಯಾವಾಗ್ಲೂ ಗೊತ್ತಾ, ಎಕ್ಸ್ಪೀರಿಯನ್ಸ್ ಆಗುವಂಥದ್ದು ಯಾವಾಗ್ಲೂ ಗೊತ್ತಾ, ಆತನ ಮುಂದೆ ಅಡ್ಡ ಬಿದ್ದಾಗ, ಆತನ ಪಾದಗಳನ್ನು ಹಿಡಿದುಕೊಂಡಾಗ. ಯಾವಾಗಿದಾಗುತ್ತೆ? ಪ್ರಾರ್ಥನೆ, ಸಹವಾಸ, ವಾಕ್ಯ ಧ್ಯಾನ. ದೇವರ ಬಗ್ಗೆ ತಿಳ್ಕೊಳ್ಳೋದು ಬೇರೆ, ದೇವರನ್ನು ಅರ್ಥ ಮಾಡಿಕೊಳ್ಳೋದು ಬೇರೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಂದು 10 ವರ್ಷದ ನಂತರ ಏನಾದ್ರೂ ಪ್ರಾಬ್ಲಮ್ಸ್ ಬಂದಾಗ ಗಂಡ ಹೆಂಡತಿಯನ್ನ ಕೇಳುವಂಥದ್ದಿದೆ ಪ್ರಶ್ನೆ, ಇದೇನಾ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಇಷ್ಟು ವರ್ಷದಿಂದ? ದೇವರು ಕೂಡ ನಮ್ಮನ್ನ ಅದನ್ನ ಕೇಳ್ತಾರೆ. ನಾನು ನಿನಗೆ ಅರ್ಥ ಆಗಿಲ್ಲ, ನಾನು ನಿನಗೆ ಗೊತ್ತಾಗಿದ್ದೇನೆ, ಬಟ್ ಅರ್ಥ ಆಗಿಲ್ಲ. ಗೊತ್ತಾಗೋದು ಬೇರೆ, ಅರ್ಥ ಆಗೋದು ಬೇರೆ. ಅರ್ಥ ಮಾಡಿಕೊಳ್ಳೋಣ. ಯಾವಾಗ? ಯವನ ಪ್ರಾಯದಲ್ಲೇ, ಯವನ ಕಾಲದಲ್ಲೇ ದೇವರಿಗೋಸ್ಕರ ನಿಲ್ಲೋಣ. ಬಲವಾಗಿ, ದೃಢವಾಗಿ, ಆತನ ಸೇವೆಯಲ್ಲಿ, ಆತನ ಕೆಲಸದಲ್ಲಿ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ವಾ? ಚಿಂತೆನೆ ಮಾಡಬೇಡಿ, ಮಾಡೋರ ಬಳಿಗೆ ಹೋಗ್ಬಿಡಿ, ಮಾಡ್ತಿರೋರ್ ಬಳಿಗೆ ಕೈ ಜೋಡಿಸಿ. ಯಾರಾದ್ರೂ ಆಸಕ್ತರಾಗಿ ನಿಮ್ಮ ಕಣ್ಣು ಮುಂದೆ ಕಾಣ್ತಿದಾರ, ಅವ್ರ ಜೊತೆ ಕೈ ಜೋಡಿಸಿ, ಅವ್ರ ಜೊತೆ ಮಾತನಾಡಿ, ಅವ್ರ ಜೊತೆ ಸಹವಾಸ ಮಾಡಿ, ಅವರನ್ನ ಪ್ರೀತಿ ಮಾಡಿ, ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆಗೆ. ಅವಾಗ ದೇವರಲ್ಲಿರುವಂತ ಅನುಭವಗಳು ನಮ್ಗೆ ಅರ್ಥ ಆಗ್ತವೆ. ಅದು ಬಿಟ್ಟು ಏನಂತಾರೆ ಬಿಚ್ಚಾಪಾಟಿ ಮಾತುಗಳನ್ನೆಲ್ಲ ಬಿಟ್ಬಿಡೋಣ, ಬೇಡ, ಅದರಿಂದ ಪ್ರಯೋಜನವೇನೂ ಇಲ್ಲ. ಲೆಟ್ಸ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ಆತ್ಮೀಯರ ಜೊತೆಗೆ. ಲೋಕದವ್ರ ಜೊತೆಗೆ ಎಷ್ಟೇ ಕಾಲ ಸಮಯ ಕಳೆದರೂ ಕೂಡ ಅದು ಕೊನೆಗೆ ನಮಗೆ ಬರುವಂತ ಪ್ರತಿಫಲವೇನಿಲ್ಲ. ಅದರಿಂದ ದೇವರ ಸಮ್ಮುಖದಲ್ಲಿ ಆತನ ವಾಕ್ಯವನ್ನು ತಿಳಿದವರೊಂದಿಗೆ ಸಮಯ ಕಳೆಯಿರಿ. ಆಸಕ್ತರಾಗಿ ಯಾರಾದ್ರೂ ಇದ್ದಾರಾ? ದೇವರ ಸೇವೆಗೋಸ್ಕರ ಏನಾದ್ರೂ ಮಾಡಬೇಕೆಂಬಂತ ತವಕವುಳ್ಳವರಾಗಿ ಯಾರಾದ್ರೂ ಇದ್ದಾರಾ? ನೆವರ್ ಎವರ್ ಲೆಟ್ ದೆಮ್ ಗೋ. ಅವರನ್ನು ದಯವಿಟ್ಟು ದೂರ ಮಾಡಿಕೊಳ್ಳೋದಕ್ಕೆ ಹೋಗ್ಬೇಡಿ. ಕೆಲವು ವರ್ಷಗಳಾದ ಮೇಲೆ ತುಂಬಾ ತುಂಬಾ ಉನ್ನತರಾಗಿ ತುಂಬಾ ದೂರ ಹೋಗಿರ್ತೇವೆ ಅವ್ರ ಜೊತೆಗೆ, ತುಂಬಾ ಕಲ್ತ್ಕೊಳ್ತೇವೆ ಅವ್ರ ಜೊತೆಗೆ ಇದ್ದುಕೊಂಡು. ಒಳ್ಳೆಯವರು ಕೆಟ್ಟವರು ನೆವರ್ ಎವರ್ ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಒಳ್ಳೆತನ ಏನಿದೆ ನಾವು ಕಾಪಾಡಿಕೊಳ್ಳೋಣ. ಅವ್ರು ಒಳ್ಳೆಯವರು, ನಾನು ಅವ್ರು ಸಹವಾಸ ಮಾಡ್ತೇನೆ, ಅವ್ರು ಕೆಟ್ಟವರು, ಅವ್ರು ಸಹವಾಸ, ವಾಕ್ಯ ಗೊತ್ತು ಬಟ್ ಕೆಟ್ಟವರು, ಓಕೆ ಕೆಟ್ಟತನ ಇದೆಯಾ, ಓಕೆ ವೆರಿ ಗುಡ್, ಪಕ್ಕ ಕೇಳಿ. ಬಟ್ ಅವರಲ್ಲಿರುವಂತ ಒಳ್ಳೆತನವೇನಿದೆ ಅದನ್ನ ಹುಡುಕಿ ಅಲ್ಲ. ಒಳ್ಳೆತನವೇ ಇಲ್ಲದಷ್ಟು ಕೆಟ್ಟವರಂತೂ ಅಲ್ವಲ್ಲ. ಒಳ್ಳೇದೇನಿದೆ? ಅದ್ರ ವಾಕ್ಯ ಸರಿಯಾಗಿ ಗೊತ್ತಿಲ್ಲ, ವಾಕ್ಯ ತಿಳಿತೆ, ವಾಕ್ಯ ಗೊತ್ತು, ಬಟ್ ಒಳ್ಳೆ ಹಾಡಾಡ್ತಾರೆ, ಒಳ್ಳೆ ರಾಗ ಇದೆ, ಒಳ್ಳೆ ವಾಕ್ಯ ಓದ್ತಾರೆ, ಬಟ್ ಅವರಲ್ಲಿರುವಂತ ಈ ಕ್ಯಾರೆಕ್ಟರ್ ನಿಂತ ಎಷ್ಟ ಇಲ್ವಾ? ಬಿಟ್ಬಿಡಿ. ಹಾಡಾಡ್ತಾರ, ಚೆನ್ನಾಗಿ ಹಾಡಾಡ್ತಾರ, ಯೂಸ್ ಮಾಡ್ಕೊಳ್ಳಿ. ಅವ್ರನ್ನ ನೋಡಿ ನೀವು ಕಲ್ತ್ಕೊಳ್ಳಿ. ಹಾಡಿನವರೆಗೂ ಮಾತ್ರ, ಅದನ್ನು ಬಿಟ್ಟು ಬೇರೆ ಏನೋ ಮಾತಾಡಿದ್ರು ಶಟ್ ಅಪ್, ಗೆಟ್ ಔಟ್, ಅಲ್ಲಿಂದ ಇದ್ದು. ವಾಕ್ಯ ಓದ್ತಾರ, ಹೇಗೆ ಓದ್ತಿದ್ದಾರೆ, ಅಬ್ಸರ್ವ್ ದೆಮ್, ಕಲ್ತ್ಕೊಳ್ಳಿ. ನೋ ಒನ್ ಕಮ್ಸ್ ಅಂಡ್ ಟೆಲ್ಸ್ ಯು ಟು ಡೂ ದಿಸ್, ಟು ಡೂ ದಟ್. ಅಂದ್ರೆ ಯಾರು ನಿಮ್ಮ ಹತ್ರ ಬಂದು ನೀವು ಹಂಗ ಮಾಡಿ, ಹಿಂಗ್ ಮಾಡಿ, ಹಂಗ್ ಮಾಡಿ, ಹಿಂಗ್ ಮಾಡಿ ಅಂತ ಯಾರು ಯಾರ ಹತ್ರ ಬಂದು ಹೇಳ್ಕೊಡಲ್ಲ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ವಿಲ್ ನೋ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ವಿಲ್ ಲರ್ನ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಯವನಸ್ಥರೇ, ಕ್ರಿಸ್ತನಲ್ಲಿ ಸಹೋದರ ಸಹೋದರಿಯರೇ, ದಯವಿಟ್ಟು ದೇವರಿಗೋಸ್ಕರ ನಿಲ್ಲೋಣ, ಕೈ ಜೋಡಿಸೋಣ, ಒಬ್ಬರಿಗೊಬ್ಬರು ಕೈ ಜೋಡಿಸೋಣ, ಆತನ ಸೇವೆಗಾಗಿ, ಆತನ ಕೆಲಸಗಳಿಗಾಗಿ. ಜೀವನವನ್ನೇ ಸಮರ್ಪಿಸಿಕೊಳ್ಳಬೇಕೆಂಬುದಾಗಿ ನಿರ್ಣಯಿಸಿಕೊಂಡಿದ್ದೇವೆ. ಇದೆಲ್ಲ ಎಷ್ಟು? ದೇವರಿಗೋಸ್ಕರ ನಿಲ್ಲೋಣ, ಬಲವಾಗಿ ನಿಲ್ಲೋಣ. ಕರ್ನಾಟಕದಲ್ಲಿ ಒಂದು ಪ್ರಪಂಚನವನ್ನ ನಾವು ಸೃಷ್ಟಿ ಮಾಡೋಣ. ಇಟ್ ಈಸ್ ಪಾಸಿಬಲ್, ಇಟ್ ಈಸ್ ಪಾಸಿಬಲ್ ವೆನ್ ಯು ಡಿಸೈಡ್, ವೆನ್ ಐ ಡಿಸೈಡ್, ವೆನ್ ವಿ ಡಿಸೈಡ್. ನಾವೆಲ್ಲರೂ ಕೈ ಜೋಡಿಸಿದ್ರೆ ದರ್ ಇಸ್ ನಥಿಂಗ್ ಕಾಲ್ಡ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಏನ್ ಅನ್ಸುತ್ತಾ ಅದನ್ನ ಮಾಡ್ಬಿಡಿ, ಏನ್ ಅನ್ಸುತ್ತಾ ಅದನ್ನ ಮಾಡ್ಬಿಡಿ ದೇವರಿಗೋಸ್ಕರ. ಚಿಂತನೆ ಮಾಡ, ದುಡ್ಡಿಲ್ವಲ್ಲ, ಹಣವಿಲ್ವಲ್ಲ, ಎವ್ರಿಥಿಂಗ್, ಎಲ್ಲದಕ್ಕೂ ಹಣ ಬೇಕು, ಹಣ ಇಲ್ವಲ್ಲ, ದುಡ್ಡಿಲ್ವಲ್ಲ, ಅದನ್ನೇ ಕೆರ್ಸ್ಕೋಬೇಡಿ. ಪ್ಲಾನ್ ಎಲ್ಲ ಪಕ್ಕಾ ಮಾಡ್ಕೊಳ್ಳಿ, ಹೆಜ್ಜೆ ಇಟ್ಬಿಟ್ಟು. ದುಡ್ಡು ಇಲ್ದಿರನೇ ಹೆಜ್ಜೆ ಇಡಿ, ದುಡ್ಡು ಇಲ್ದಿರನೇ ಮುಗಿಸ್ಬಿಟ್ಟಿರ್ತೀವಿ ನಾವು. ಅದನ್ನ ದುಡ್ಡು ಇಲ್ದಿನ ಹೆಜ್ಜೆ ಇಡಿ,
ದುಡ್ಡಿಲ್ದ್ರೇನೆ ಮುಗಿಸ್ಬಿಟ್ಟಿರುತ್ತೆ. ಈ ಮಧ್ಯದಲ್ಲಿ ಬೇಕಾಗಿರುವಂತಹ ಹಣದ ಅವಶ್ಯಕತೆ ಹೇಗೆ ನಡೀತಾ ಅನ್ನೋದು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕಾಗಲ್ಲ. ಇಟ್ಸ್ ಎ ಮಿರಾಕಲ್. ಅದು ಅದ್ಭುತ. ದೇವರು ನಡೆಸುವಂತ ರೀತಿ ಹಾಗೆ ಇರುತ್ತೆ. ದೇವರು ನಡೆಸುವಂತ ರೀತಿ ಹಾಗೆ ಇರುತ್ತೆ. ಹಾಗಾಗಿ ಪ್ರಿಯರೇ, ದೇವರಿಂದ ನಡೆಸಲ್ಪಟ್ಟವರಾಗಿ, ದೇವರ ಸೇವೆಯಲ್ಲಿ ಕೊನೆಯವರೆಗೂ ನಿಂತವರಾಗಿ, ನಾವು ಬಲಪಡುತ್ತಾ ಅನೇಕರನ್ನು ಬಲಪಡಿಸುತ್ತಾ ತಪ್ಪಾದಂತ ಮಾರ್ಗಕ್ಕೆ ದಯವಿಟ್ಟು ಹೋಗೋದು ಬೇಡ. ಯಾಕಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಇರುವಂತ ಮಾರ್ಗಗಳು ಅನೇಕ. ನಿತ್ಯವಾದಂತ ಮಾರ್ಗಕ್ಕೆ ಇರುವಂತ ದಾರಿ ಒಂದೇ ಒಂದು, ಅದು ವಾಕ್ಯ, ದೇವರು. ಅವುಗಳಲ್ಲಿ ಯಥಾರ್ಥವಾಗಿರೋಣ, ಕೊನೆಯವರೆಗಿರೋಣ. ದೇವರು ತಾನೇ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಎಲ್ಲರನ್ನು ಕಾಪಾಡಿ ನಡೆಸಲಿ. ದೇವರ ಚಿತ್ತದಂತೆ ನಾವೆಲ್ಲರೂ ಜೀವಿಸೋದಕ್ಕೆ ಪ್ರಯತ್ನವನ್ನಾದ್ರೂ ಮಾಡೋಣ. ಲೆಟ್ಸ್ ಟ್ರೈ. ಬಿದ್ರೂ ಪರವಾಗಿಲ್ಲ, ಎದ್ದಾಡೋದಕ್ಕೆ ಪ್ರಯತ್ನ. ಕಾಲ್ ಮುರಿದಾಯ್ತಾ ಪರವಾಗಿಲ್ಲ, ಪ್ರಯತ್ನ ಮಾಡಿ. ಬಿದ್ದಂತ ಸ್ಥಳದಲ್ಲೇ ದಯವಿಟ್ಟಿರೋದು ಬೇಡ. ನಮಗೆ ಯಾರು ಮೋಟಿವೇಟ್ ಮಾಡಲ್ಲ ಪ್ರಿಯರೇ. ಯವನಸ್ಥರ ಮತ್ತೆ ಹೇಳ್ತೇನೆ, ಯಾರು ಯಾರನ್ನು ಬಂದು ನೀನ್ ಹಂಗ್ ಮಾಡು, ಹಿಂಗ್ ಮಾಡು, ಹಂಗ್ ಮಾಡ, ಹಿಂಗ್ ಮಾಡ, ನೆವರ್ ಎವರ್ ಕಮ್ಸ್ ಎನಿವನ್. ಯು ಆರ್ ದ ಪರ್ಸನ್, ಯು ಆರ್ ದ ಲೀಡರ್. ನೀನೇ ರಾಜ, ನೀನೇ ಮಂತ್ರಿ, ನೀನೇ ಸೈನಿಕ, ನೀನೇ ಮುಂದಕ್ಕೋಬೇಕು. ಯಾರು ಮಾಡು 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 ಅಂತ ನಿನಗೆ ರಾಜನ್ ತರ ಬಂದು ಯಾರು ಲೀಡರ್ ಆಗಿ ನಿಂತ್ಕೊಳ್ಳೋದಿಲ್ಲ. ನೀನೇ ರಾಜ. ಯು ಆರ್ ದ ಡಿಸಿಷನ್ ಮೇಕರ್, ಯು ಆರ್ ದ ಕಿಂಗ್, ಯು ಆರ್ ದ ಸೋಲ್ಜರ್, ಯು ಆರ್ ದಿ ಆರ್ಮಿ, ಯು ಆರ್ ಎವ್ರಿಥಿಂಗ್. ದೇವರ ಸೇವೆ ಮಾಡೋಣ. ದೇವರಿಗೋಸ್ಕರ ದೇವರ ಚಿತ್ತವನ್ನು ಉನ್ನತವಾದಂತಹ ಶಿಖರಾಗ್ರಹಗಳ ಮೇಲೆ ನಿಲ್ಲಿಸೋಣ. ದೇವರ ನಮ್ಮನ್ನು ನಡೆಸ್ತಾರೆ. ಕಣಗಳನ್ನು ಮುಚ್ಚಿ ತಲೆಗಳನ್ನು ಪ್ರಾರ್ಥಿಸಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ಇದುವರೆಗೂ ನಮ್ಮನ್ನು ನಿಮ್ಮ ಮಾತುಗಳಿಂದ ಎಚ್ಚರಿಸೋದಕ್ಕಾಗಿ ನಿಮಗೆ ವಂದನೆಗಳು. ಯವನಸ್ಥರಾಗಿ ನಾವು ಬೀಳಬಾರದು, ಬೀಳದಂತೆ ನಾವು ಎಚ್ಚರಿಕೆಯಿಂದ ಜೀವಿಸುತ್ತಾ ಅನೇಕರನ್ನು ಬಲಪಡಿಸುತ್ತಾ, ನಾವು ಬಲಪಡುತ್ತಾ ನಿಮ್ಮ ಸೇವೆಯಲ್ಲಿ, ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ರಾಜ್ಯಾಭಿವೃದ್ಧಿಗಾಗಿ ನಾವೆಲ್ಲರೂ ನಿಂತುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಕರ್ತನೆ, ಇದುವರೆಗೂ ನಾವು ತಪ್ಪೋ ಸರಿನೋ ಏನೋ ಮಾಡ್ಬಿಟ್ಟಿದ್ದೇವೆ, ನಮ್ಮನ್ನು ಕ್ಷಮಿಸಿ. ಇನ್ನು ಮುಂದಾದರೂ ನಿಮ್ಮ ಸತ್ಯದ ನಿತ್ಯವಾದ ಮಾರ್ಗದಲ್ಲಿ, ಜೀವವುಳ್ಳ ಮಾರ್ಗದಲ್ಲಿ ಕೊನೆವರೆಗೂ ನಿಂತುಕೊಳ್ಳುವಂತೆ ನಮಗೆ ಸಹಾಯ ಮಾಡಿ. ಕರ್ತನೆ, ನಿಮ್ಮ ಚಿತ್ತವನ್ನು ನಮ್ಮ ಹೃದಯದಲ್ಲಿ ನೆರವೇರಿಸಿ, ಯವನಸ್ಥರಿಂದ ನಮ್ಮನ್ನು ಯಾರು ಅಸಡ್ಡೆ ಮಾಡದ ಹಾಗೆ ನಾವು ಜೀವಿಸುವಂತೆ ನಮಗೆ ಸಹಾಯ ಹಾಗೆ ನೀವು ಮಾಡುತ್ತಿರಂಬುದಾಗಿ ನಂಬುತ್ತಾ, ಇಲ್ಲಿ ಸೇರಿ ಬಂದಿರುವಂತೆಲ್ಲ ಸಹೋದರ ಸಹೋದರಿಯರನ್ನು ಕಿರಿಯರಿಂದ ಹಿಡಿದುಕೊಂಡು ಹಿರಿಯರವರೆಗೂ ಎಲ್ಲರನ್ನೂ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತೀವಿ. ಪ್ರತಿಯೊಬ್ಬರನ್ನು ಬಲಪಡಿಸಿ ನಿಮ್ಮ ರಾಜ್ಯಾಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳಿ. ಹಾಗೆ ನೀವು ಮಾಡಿ ನಡೆಸುತ್ತಿರಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತೆಗೆಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರತಿದಿನ ಯಥಾಪ್ರಕಾರವಾಗಿ ತಪ್ಪದೇ ನಡೆಸೋದಕ್ಕೆ ಪ್ರಯಾಸ ಪಡುತ್ತಿರುವಂತ ಯವನಸ್ಥರು ಯಾರಿದ್ದಾರೆ ಅವರೆಲ್ಲರನ್ನು ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಅವರನ್ನು ಬಲಪಡಿಸಿ, ಅವರ ಕುಟುಂಬಗಳನ್ನು ಬಲಪಡಿಸಿ, ನಿಮ್ಮಲ್ಲಿ ಕೊನೆವರೆಗೂ ನಿಂತುಕೊಳ್ಳುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್.